हरि ओम। नारायण समारंभां शंकराचार्य मध्यमाम् अस्मदाचार्य पर्यन्तां वन्दे गुरु परंपरां मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शरणं प्रपद्ये। रामाय रामभद्राय रामचन्द्राय वेधसे रघुनाथाय नाथाय सीताया पतये नमः। ಎಲ್ಲ ಆತ್ಮಬಂಧುಗಳಿಗೆ ನಮಸ್ಕಾರಗಳು. ನನ್ನ ಗುರುಗಳಾದಂತಹ ಕಾರಣ ಗುರುಗಳಾದ ನರಸಿಂಹ ಪ್ರಭುಜಿ ಅವರನ್ನು ನೆನೆಸ್ಕೊಳ್ತಾ ಇವತ್ತಿನ ಏನು ಸಂಗತಿ ಇದೆಯೋ ಅದನ್ನ ಹಂಚ್ಕೊಳ್ಳಕ್ಕೆ ಕಾತುರಳಾಗಿದ್ದೇನೆ. ಎಲ್ಲರಿಗೂ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಆರ್ಥಿಕ ಶುಭಾಶಯಗಳು. ಎಂದಿನಂತೆ ಆ ಭಗವಂತ ಎಲ್ಲರಿಗೂ ನಮ್ಮೆಲ್ಲರಿಗೂ ಕೃಪೆ ಹರಿಸ್ತಾ ಇರ್ಲಿ ಅಂತ ಹಾರೈಸ್ತಾ ಇದ್ದೀನಿ. ಈ ಕೃಪೆ ಅನ್ನೋ ಶಬ್ದ ಇದೆಯಲ್ಲ, ಬಹಳ ಒಳ್ಳೆ ಸ್ವಾರಸ್ಯವಾದ ಶಬ್ದ. ಅದು ಇಟ್ ಇಸ್ ಮೇಡ್ ಅಪ್ ಆಫ್ 2 syllables, ಕ್ರೂ ಮತ್ತೆ ಪ. ಕೃಪಾ. ಕ್ರೂ ಅಂದ್ರೆ ಏನು ಅಂದ್ರೆ ಸಂಸ್ಕೃತದಲ್ಲಿ ಮಾಡುವುದು, ಟು ಡೂ ಅಂತ. ಪ ಅಂದ್ರೆ ಪಡೆಯುವುದು. ಸೊ ಕೃಪಾ ಅಂದ್ರೆ ಮಾಡ್ಬಿಟ್ಟು ಪಡೆಯುವಂಥದ್ದು ಅಂತ. ಸೊ ದೇವ್ರ ಕೃಪೆ ಅಂತ ನಾವು ಹೇಳ್ತಾ ಇರ್ತೀವಲ್ಲ, ಯಾವಾಗ ನಮ್ಗೆ ಆ ದೇವ್ರ ಕೃಪೆ ಹರಿಯತ್ತಪ್ಪ ಅಂದ್ರೆ ನಾವು ಮಾಡಿದಾಗ. ಏನ್ ಮಾಡ್ಬೇಕು ನಾವು? ಏನಿಲ್ಲ, ನಮ್ ರೆಗ್ಯುಲರ್ ಆಗಿ ಏನೇನ್ ಕೆಲ್ಸಗಳು ಮಾಡ್ಕೊಂಡು ಹೋಗ್ತಿರ್ತೀವೋ ಅದನ್ನ ಮಾಡೋದು. ಹಾಗಿದ್ರೆ ಎಲ್ರಿಗೂ ದೇವ್ರ ಕೃಪೆ ಹರಿಯತ್ತಾ? ಹರಿತಾನೇ ಇದೆ. ಪ್ರತಿ ಕ್ಷಣವೂ ದೇವ್ರ ಕೃಪೆ ಇಲ್ದೆ ಒಂದು ಕೆಲ್ಸನೂ ಮಾಡಕ್ಕಾಗಲ್ಲ, ನಮ್ಗೆ ಏನೂ ಮಾಡಕ್ಕಾಗಲ್ಲ. ಆದರೆ ವಿಶೇಷವಾದ ಕೃಪೆ ಹರಿಬೇಕು, ಅನುಗ್ರಹ ಆಗಬೇಕು ಅಂದರೆ ಮಾಡ್ಬೇಕು. ಆದ್ರೆ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬಾರ್ದು. ಅದೇ ಇರೋದು ಮರ್ಮ. ಆವಾಗ ಕರ್ಮ ಹೋಗಿ ಅದು ಕರ್ಮ ಯೋಗ ಆಗುತ್ತೆ. ಅದನ್ನ ಈ ಹನುಮಂತನ ನಾವು ಬೇಕಾದಷ್ಟು ಕಾಣ್ಬೋದು. ನಾವು ಕಾಣೋದೇ ಅದನ್ನ. ಕೃಪೆ ಸದಾ ಹರಿತಾ ಇರತ್ತೆ ಹನುಮಂತನಿಗೆ. ಯಾಕೆ? ಅವನು ಮಾಡ್ತಾ ಇದ್ದಾನೆ. ಪ್ರತಿಯೊಂದು ಅವನಿಂದ, ಅವನ ಮೂಲಕ ಆ ಭಗವಂತ ಮಾಡಿಸ್ತಾ ಇರ್ತಾನೆ. ಎಂಥೆಂಥ ಕಾರ್ಯಗಳನ್ನ ಮಾಡ್ತಾನೆ ಅಂತ ನಮ್ಗೆಲ್ಲರಿಗೂ ಸುಮಾರು ಗೊತ್ತಿದೆ. ರಾಮಾಯಣ ಎಲ್ಲ ಕೇಳ್ಕೊಂಡ್ ಬಂದಿರೋದ್ರಿಂದ ವಿ ನೋ ಏನೇನು ಅದ್ಭುತವಾದ ಕಾರ್ಯಗಳನ್ನ ಮಾಡ್ದ ಅಂದ್ರೆ. ಆದರೆ ಈ ತುಳಸಿ ರಾಮಾಯಣ ಹಾಗೂ ಈ ಹನುಮಾನ್ ಚಾಲೀಸಾದಲ್ಲಿ ಅದ್ಭುತವಾಗಿ ವಿವರಣೆ ಮಾಡಿದ್ದಾರೆ ತುಳಸಿದಾಸರು. ಆ ತುಳಸಿದಾಸರನ್ನ ರಾಮನ ಸಾಕ್ಷಾತ್ಕಾರ ಮಾಡಿಸಿದವನೇ ಹನುಮ ಅಂತ ಹೋದ್ಸತಿ ನಾವು ಇದನ್ನ ಶುರು ಮಾಡಿದಾಗ ಒಂದ್ ಸ್ವಲ್ಪ ಕಿಟುಕವಾಗಿ ಹಂಚ್ಕೊಂಡಿದ್ದೇನೆ. ತುಳಸಿದಾಸರಿಗೆ ಹೇಗೆ ಹನುಮಂತ ಕಂಡ್ಕೊಂಡು ರಾಮನ್ನ ದರ್ಶನ ಕೊಡ್ತಾನೆ ಅಂತ. ಹಾಗಾಗಿ ತುಳಸಿದಾಸರಿಗೆ ರಾಮ ಇಷ್ಟ ದೇವತೆ, ಹನುಮಂತ ಬಹಳ ಪ್ರೀತಿಯಾದ ದೇವತೆ. ರಾಮ ಹನುಮಂತನ ಇನ್ಫ್ಯಾಕ್ಟ್ ತುಳಸಿದಾಸರು ಇದ್ರೊಳಗೆ ರಘುವರ ಅಂತಲೇ ಕರೀತಾರೆ. ರಾಮನಿಗೆ ಹನುಮಂತನಿಗೆ ಬೇರೆ ಅವರು ಇದೇ ಮಾಡೋದಿಲ್ಲ, ಡಿಫ್ರೆನ್ಸಿಯೇಷನ್ನೇ ಮಾಡಲ್ಲ. ದೇ ಆರ್ ಸೇಮ್. ರಘುವರಾನೇ ಅವನು ಅಂತ ಹೇಳ್ತಾರೆ. ಆ ದೋಹಗಳಲ್ಲಿ ಬಂದ್ರೆ ಕೇಳಿಸ್ಕೊಂಡ್ರೆ ಅದೆಲ್ಲ ಗೊತ್ತಾಗತ್ತಂತೆ. ಆದ್ರಿಂದ ಈಗ ಹೋದ್ ಸತಿ ಏನ್ ಮಾಡಿದ್ವಿ ಅನ್ನೋದು ಚುಟ್ಕಾಗಿ ಒಂದ್ 5 ನಿಮಿಷದಲ್ಲಿ ವಿ ಕ್ಯಾನ್ ರಿಕಾಲ್. ಇವತ್ತಿಂದ ನೆಕ್ಸ್ಟ್ ನಾವು ನೋಡ್ಕೊಂಡು ಹೋಗ್ಬೋದು. ಸೊ ಹನುಮಂತ ಅಂದ್ರೆ ಏನ್ ಮನ್ಸಿಗೆ ಬರುತ್ತೆ ಎಲ್ಲಾರ್ಗೂ? ಹನುಮಂತ ಅಂದ್ರೆ ಅವನ ಗುಣಗಳೆಲ್ಲ ಏನ್ ಬರುತ್ತೆ? ಸೇವೆ, ಶರಣಾಗತಿ, ಜ್ಞಾನ, ಗುಣ, ಬಲ, ಚಾತುರ್ಯ, ಹೀಗೆ ಒಂದಾ ಎರಡ ಹನುಮಂತನ್ ಗುಣಗಾನ ಮಾಡಿದ್ದಾರೆ ಈ ಚಾಲೀಸಾದಲ್ಲಿ. 40 ವರ್ಷದಲ್ಲಿ ಶ್ಲೋಕಗಳಲ್ಲಿ ತುಳಸಿದಾಸರು ಮಾಡಿದ್ದಾರೆ. ಸೊ ಇದ್ ಹೇಗೆ ಶುರು ಆಗತ್ತೆ ಇವ್ರದು ಹನುಮಾನ್ ಚಾಲೀಸಾದು ಅಂದ್ರೆ, ಮೊದಲನೇ ದೋಹ ಅಂತ ಹೇಳ್ತೀವಲ್ಲ, ದೋಹ. ಆ ದೋಹನಲ್ಲಿ ಮೊದಲನೇ ದೋಹದಲ್ಲಿ ಏನ್ ಬರುತ್ತೆ? ಶ್ರೀ ಗುರು ಚರಣ ಸರೋಜರಜ ನಿಜಮನ ಮುಕುರು ಸುಧಾರಿ ಬರನೌ ರಘುವರ ವಿಮಲ ಜಸು
ಜೋದಾಯಕ ಫಲಚಾರಿ. ಶ್ರೀ ಗುರುವಿನ ಚರಣಗಳ ಧೂಳನ್ನು ನಾನು ತಗೊಂಡು ನೆನೆಸಿಕೊಂಡು ಏನ್ ಮಾಡ್ತೀನಿ, ನನ್ನ ಮನಸ್ಸು ಎಂಬ ಕನ್ನಡಿಯನ್ನು ಕ್ಲೀನ್ ಮಾಡ್ಕೋಬೇಕು. ಫಸ್ಟ್ ನಾವ್ ಏನ್ ಮಾಡಕ್ ಮುಂಚೆನು, ದೇವ್ರ ಪೂಜೆ ಮಾಡಕ್ ಮುಂಚೆ ಹೇಳ್ಕೊತೀವಿ, ಪವಿತ್ರೋವಾ ಸರ್ವಾವಸ್ಥಾನ್ಗತೋಪಿವ. ನಾವ್ ಯಾರನು ಶುದ್ಧವಾಗಿ ಇದೀವಿ ಅಂತ ಸದ್ಯಕ್ಕೆ ನಾನು ತುಂಬಾ ಶುದ್ಧಳು ಅಂತ ನಾನು ಹೇಳ್ಕೊಳಕ್ ಆಗಲ್ಲ. ಆದ್ರಿಂದ ನಮ್ಗೆ ಈ ವೇದಗಳೆಲ್ಲ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಆಯ್ತಮ್ಮ, ಈ ಶ್ಲೋಕ ಹೇಳ್ಕೊಂಡು ಶುರು ಮಾಡು. ನಾನು ಹೇಗಾದ್ರೂ ಇರ್ಲಿ ಪರಮಾತ್ಮ, ನಾ ಇರೋದೇ ಹೀಗೆ, ಪವಿತ್ರಳು, ಯಾವ ಅವಸ್ಥೆಯಲ್ಲಿ ಇದೀನೋ ಅದೇ ಅವಸ್ಥೆಯಲ್ಲಿ ನಾನು ನಿನ್ನ ಜ್ಞಾಪಿಸ್ಕೋತಾ ಇದ್ದೀನಿ ಅಂದ್ಬಿಟ್ಟು ಈ ರೀತಿಯಾಗಿ ನನ್ನ ಮನಸ್ಸಿನ ಕನ್ನಡಿಯನ್ನ ಕ್ಲೀನ್ ಮಾಡ್ಕೋಬೇಕು. ಶುದ್ಧ ಮಾಡ್ಕೊಂಡು ಏನ್ ಮಾಡ್ಬೇಕು, ಈ ರಘುವರ ಅಂದ್ರೆ ಈ ಹನುಮಂತ, ನಮ್ಮ ತುಳಸಿದಾಸರು ಹೇಳೋದು, ಈ ರಘುವರನ ಅವನ ಯಶೋಗಾಥೆಯನ್ನ ಮಾಡಬೇಕು ಅಂತ. ಯಾಕೆ, ಈ ಮಹಾತ್ಮರ ಸಂತರ ಯಶವನ್ನ ಹಾಡಿದ್ರೆ ನಮ್ದು ಇನ್ನೂ ಕ್ಲೀನ್ ಆಗತ್ತೆ ನಮ್ಮ ಮೈಂಡ್. ಆದ್ರಿಂದ ಆ ರೀತಿ ಶುರು ಮಾಡ್ತಾರೆ. ಜೋದಾಯಕ ಫಲಚಾರಿ. ಆಯ್ತು, ಆ ಹನುಮಂತನ ನಾನು ನೆನೆಸ್ಕೋತೀನಿ. ಅದರಿಂದ ಏನಾಗತ್ತೆ, 4 ತರದ ಫಲಗಳನ್ನ ಹನುಮಂತ ಕೊಡ್ತಾನೆ. ಏನದು, ಧರ್ಮ, ಅರ್ಥ, ಕಾಮ, ಮೋಕ್ಷ. ನಮ್ಗೆ ಏನೇನ್ ಬೇಕೋ ಜೀವನದಲ್ಲಿ ಎಲ್ಲವನ್ನು ಕರುಣಿಸ್ತಾನೆ, ಕೃಪೆ ಆಗತ್ತೆ, ಅನುಗ್ರಹವಾಗತ್ತೆ ಅಂತ ಹೇಳ್ತಾರೆ. 2ನೇ ದೋಹ, ಬುದ್ಧಿಹೀನ ತನು ಜಾನಿಕೆ ಸುಮಿನೌ ಪವನಕುಮಾರ, ಬಲ ಬುದ್ಧಿ ವಿದ್ಯಾ ದೇಹು ಮುಹಿ ಹರಹು ಕಲೇಸ ವಿಕಾರ. ಏನಂತಾನೆ, ಬುದ್ಧಿಹೀನ ತನು ಜಾನಿಕೆ. ತನು ಅಂದ್ರೆ ದೇಹ. ನಾನು ದೇಹ ಅಂತ ಅನ್ಕೊಂಡ್ಬಿಟ್ಟಿದ್ದೀನಪ್ಪ, ನನಗೆ ಬುದ್ಧಿ ಇಲ್ಲ, ನಾನ್ ದೇಹ ಅಲ್ಲ ಅಂತ ಎಲ್ಲ ವೇದಾಂತದಲ್ಲಿ ಎಲ್ಲ ಹೇಳಿದ್ದಾರೆ. ಆದ್ರೂ ನನ್ನ ತಲೆ ಒಳಗಡೆ ಹೋಗ್ತಾ ಇಲ್ಲ. ನಾನು ದೇಹ ಮನಸ್ಸು ಬುದ್ಧಿ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ, ನಾನು ಬುದ್ಧಿಹೀನನು. ಆದ್ರಿಂದ ನಾನಿನ್ನ ನೆನೆಸ್ಕೋತಾ ಇದ್ದೀನಿ, ನನಗೆ ಈ ಅವಿದ್ಯೆಯಿಂದ ನನಗೆ ಪಾರು ಮಾಡು. ಏನ್ ಕೇಳ್ತಾ ಇದ್ದೀನಿ, ಬಲ ಬುದ್ಧಿ ವಿದ್ಯಾ ಎಲ್ಲವನ್ನು ನನಗೆ ಕೊಡಿ. ಹರಹು ಕಲೇಶ ವಿಕಾರ, ನನ್ನ ಮನಸ್ಸಿನ ಕ್ಲೇಶಗಳನ್ನ ದೂರ ಮಾಡಪ್ಪ ತಂದೆ. ಎಂತ ಕ್ಲೇಶ, ಬೇಕಾದಷ್ಟು ಕ್ಲೇಶಗಳಿದೆ. ದೊಡ್ಡ ಕ್ಲೇಶ ಏನಪ್ಪಾ ಅಂದ್ರೆ ನಾನೇ ಶರೀರ ಅನ್ಕೊಂಡಿರೋದು, ಮನ ಬುದ್ಧಿ ಅಂತ ಅನ್ಕೊಂಡಿರೋದು ದೊಡ್ಡ ಕ್ಲೇಶ. ಆಮೇಲೆ ರಾಗ ಇವೆಲ್ಲ ಬರುತ್ತೆ, ಎಲ್ಲ ನನ್ನ ಕ್ಲೇಶಗಳು. ಅದನ್ನೆಲ್ಲ ನನಗೆ ಅದರಿಂದ ಪಾರ್ ಮಾಡಪ್ಪ ಅಂತ ಹೇಳ್ಕೊತೀವಿ. ಆಮೇಲೆ ಇದೇನಂತೀವಿ ನೆಕ್ಸ್ಟ್, ದಿಸ್ ಇಸ್ ಕಾಲ್ಡ್ ಆಸ್ ಚೌಪಾಯಿ. ಇದು ಛಂದಸ್ ಪ್ರಕಾರ ಆ ಫಸ್ಟ್ 4 ಸಾಲ್ ಬಂದಿ ದೋಹ ಅನ್ನತ್ತೆ, ಇಲ್ಲಿಂದ ಚೌಪಾಯಿ ಅಂತ ಹೇಳ್ತಾರೆ. ಜಯ ಹನುಮಾನ ಜ್ಞಾನ ಗುಣ ಸಾಗರ, ಜಯ ಕಪೀಸ ತಿಹು ಲೋಕ ಉಜಾಗರ, ರಾಮದೂತ ಅತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತ ನಾಮ. ಸೊ ಜಯ ಹನುಮಾನ. ಹನುಮಾನ ಅಂದ್ರೆ ಏನ್ ಗೊತ್ತಾ, ಹೆಸರಲ್ಲೇ ಒಂದು ದೊಡ್ಡ ತತ್ವ ಅಡಗಿದೆ. ಹನು ಅಂದ್ರೆ ಗದ್ದ, ಚಿನ್ ಅಂತ. ಹನುಮಾನ ಅಂದ್ರೆ ಮುರಿದೋಗಿರೋ ಗದ್ದ ಅಂತ. ಏನಪ್ಪಾ ಅಂದ್ರೆ ಈ ಗದ್ದ ಇದೆಯಲ್ಲ, ಅದು ಅಹಂಕಾರವನ್ನು ಸೂಚಿಸುತ್ತೆ. ಸೊ ಅಹಂಕಾರ ಇಲ್ದಿರೋನು ಹನುಮಾನ ಅಂತ, ಅವನ ಹೆಸರೇ ಹನುಮಂತ, ಹನುಮಾನ. ಜ್ಞಾನ ಗುಣ ಸಾಗರನವನು. ಸೂರ್ಯ ಭಗವಂತನಿಂದನೇ ಅವನು ವಿದ್ಯೆಯನ್ನು ಪಡೆದವ. ಜ್ಞಾನ ಜೊತೆ ಗುಣಿ ಬೇರೆ, ಗುಣ ಇರ್ಬೇಕು. ಬರೀ ಜ್ಞಾನ ಇದ್ರೆ ಸಾಲದು, ಅಥವಾ ಬರೀ ಗುಣ ಇದ್ರೂ ಸಾಲದು, ಎರಡು ಒಟ್ಟಿಗೆ ಇರುತ್ತಲ್ಲ. ಇಟ್ಸ್ ಎ ವೆರಿ ಪೊಟೆಂಟ್ ಕಾಂಬಿನೇಷನ್. ಅದು ನಮ್ಮ ಹನುಮಂತ. ಜಯ ಕಪೀಶ. ಅವನು ಎಲ್ಲ ಕಪಿಗಳಿಗೆ ಈಶ. ಅವನೇನ್, ಹಿ ವಾಸ್ ನಾಟ್ ದ ಕಿಂಗ್ ಆಫ್ ಮಂಕೀಸ್, ಆದರೆ he ruled over the hearts of everyone. ಅದಕ್ಕೋಸ್ಕರ ಅವನಿಗೆ ಕಪೀಶ ಅಂತ ಕರೀತಾರೆ. ತಿಹುಲೋಕ ಉಜಾಗರ. 3 ಲೋಕಗಳನ್ನು ಅವನು ಬೆಳಗ್ತಾನಂತೆ. 3 ಲೋಕಗಳು ಯಾವ್ದಪ್ಪ ಅದು? 3 ಲೋಕಗಳು ಅಂದ್ರೆ ಯಾವ್ದು ಬೇಕಾದ್ರೂ ತಗೋಬಹುದು. ಆದ್ರೆ ಇಲ್ಲಿ ನಾವು ಫಾರ್ ಅವರ್ ಪರ್ಪಸ್, ನಾವು ವೇದಾಂತಿಗಳಾದ್ರಿಂದ ಆಧ್ಯಾತ್ಮದ ವಿಚಾರದಲ್ಲಿ ನೋಡಿದ್ರೆ, ವೇಕಿಂಗ್, ಡ್ರೀಮಿಂಗ್ ಅಂಡ್ ಡೀಪ್ ಸ್ಲೀಪ್, ನಾವು ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ ಹಾಗೂ ಸುಷುಪ್ತಿ ಅವಸ್ಥೆ, ಈ 3 ಲೋಕಗಳಲ್ಲಿ ಅವನು ಬೆಳಗ್ತಾನಂತೆ. ಯಾರಪ್ಪ 3 ಲೋಕಗಳಲ್ಲಿ ಎಚ್ಚರಿಕೊಂಡಿರೋನು ಅಂದ್ರೆ,
ಸಾಕ್ಷಿ. ಹನುಮಂತನೇ ಸಾಕ್ಷಿ, ನಾನೇ ಸಾಕ್ಷಿ. ಅದು ಅಲ್ಟಿಮೇಟ್. 3 ಲೋಕಗಳಲ್ಲಿ ನಮ್ಮನ್ನ ನೋಡ್ಕೋತಾ ಇರೋವನು ಹನುಮಂತ. ಸಾಕ್ಷಿ ಅನ್ನೋದು ಒಂದು ವಿವರಣೆ. ಆದರೆ 3 ಲೋಕಗಳಲ್ಲೂ ನಮ್ಮನ್ನ ಜೀವಂತವಾಗಿಟ್ಟಿರೋರು ಯಾರು? ನಾನು ಎದ್ದಿರೋವಾಗ ಅವೇಕ್ ಬಿಕಾಸ್ ಐ ಆಮ್ ಬ್ರೀದಿಂಗ್. ವಾಯುಪುತ್ರ ಅವನು ನನ್ನಲ್ಲಿ ಓಡಾಡ್ತಾ ಇದ್ದಾನೆ, ಪ್ರಾಣನಾಗಿ ನನ್ನಲ್ಲಿ ಪ್ರಾಣ ದೇವತೆ ಹನುಮಂತ. ಆದ್ರಿಂದ ನಾನು ಎಚ್ಚರವಾಗಿರುವಾಗ ಹನುಮಂತನೇ ನಾನು ನೋಡ್ಕೋತಿರೋರು. ನಾನು ಮಲಗಿರುವಾಗ, ಸ್ವಪ್ನ ನೋಡ್ತಿರುವಾಗ, ಉಸಿರಾಟ ನಡೀತಾ ಇದೆಯೋ ಇಲ್ವೋ, ಹನುಮಂತ ನೋಡ್ಕೋತಾ ಇದ್ದಾನೆ. ನಾನ್ ಸುಷುಪ್ತಿ ಫುಲ್ ಡೀಪ್ ಸ್ಲೀಪ್ ಹೊರಟೋಗಿದ್ದೀನಿ, ಆದರೂ ದೇಹ ನಡೀತಾ ಇದೆಯೋ ಇಲ್ವೋ, ಒಳಗಡೆ ಎಲ್ಲ ಕ್ರಿಯೆಗಳಾಗ್ತಿದೆಯೋ ಇಲ್ವೋ, ನಾಳೆ ಬೆಳಗ್ಗೆ ಹೇಳ್ತೀನೋ ಇಲ್ವೋ, ಅದನ್ಯಾರು ನೋಡ್ಕೋತಾ ಇರೋರು? ಹನುಮಂತ. ಈ ರೀತಿ 3 ಲೋಕಗಳಲ್ಲಿ ನನ್ನನ್ನು ಕಾಪಾಡ್ತಾ ಬಂದಿರೋನು ಹನುಮಂತ. ಅಂತ ಹನುಮಂತನಿಗೆ ಅಮ್ಮ ನಮಸ್ಕಾರಗಳು. ರಾಮದೂತ. ಲಾಸ್ಟ್ ಟೈಮ್ ಇದುವ ತನಕ ಇಷ್ಟೇ ಮಾಡಿದಿದ್ ನಾವು. ರಾಮದೂತ ಅಂತ. ಆ ದೂತ ಅವನು ಹೇಗೆ ಮಾಡ್ತಾನೆ, ಆ ದೂತನ ಒಂದು ಕಾರ್ಯನಿರ್ವಹಣೆ ಹೇಗೆ ಮಾಡ್ತಾನೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಹೋಗೋಣ. ರಾಮದೂತನಾಗಿ ಅವನು ರಾವಣನ ಆಸ್ಥಾನಕ್ಕೆ ಹೋಗ್ತಾನೆ. ಹೋಗ್ಬಿಟ್ಟು ದೂತನಿಗೆ ಒಂದು ಇರ್ಬೇಕಾದ ಕ್ವಾಲಿಟೀಸ್ ಏನು? ನಿರ್ಭಯ, ಆಮೇಲೆ ವಾಗ್ಮಿ, ಸರಿಯಾಗಿ ಏನು ನಿಖರವಾಗಿ ಹೇಳುವಂತ ಮಾತಾಡುವಂತ ಒಂದು ಅವನ್ಗೆ ಒಂದು ಚಾತುರ್ಯ ಇದಿರುತ್ತೆ, ಎಬಿಲಿಟಿ ಇರುತ್ತೆ. ಆಮೇಲೆ ನಿರ್ಭಯತ್ವ ಫಸ್ಟ್. ಅವನು ಎಷ್ಟು ನಿರ್ಭಯ ಅವನಿಗೆ ಅಂದ್ರೆ, ಧೈರ್ಯವಾಗಿ ರಾವಣನ ಆಸ್ಥಾನಕ್ಕೆ ಹೋಗ್ಬಿಟ್ಟು ರಾವಣನ್ಗೆ ನೀನು ಕವರ್ಡ್ ಅಂತ ಹೇಳ್ತಾನೆ, ನೀನ್ ಹೇಳಿ ಅಂತ ಹೇಳ್ಬಿಡ್ತಾರೆ. ಅಷ್ಟು ಧೈರ್ಯ ಅವನ್ಗೆ ರಾಮದೂತ ಆಗ್ಬಿಟ್ಟು 4 ಪಾಯಿಂಟ್ ಹೇಳ್ತಾನೆ. ರಾವಣ ಏನು ಅವನು ಕಟ್ಟಾಕಿದ್ದಾರೆ, ಕಟ್ ಹಾಕ್ಬಿಟ್ಟು ಕೂರ್ಸಿದ್ದಾರೆ. ಅವನು ದೊಡ್ಡ ಆಸ್ಥಾನೆ, ಅವನು 10 ತಲೆ ಇಟ್ಕೊಂಡು ದೊಡ್ಡ ಇದ್ರ ಮೇಲೆ ಕೂತಿದ್ದಾನೆ, ಸಿಂಹಾಸನದ ಮೇಲೆ ಕೂತಿದ್ದಾನೆ. ಅವನು ಭವ್ಯವಾದ ಇಂದ್ರನಗರಿ ಇದ್ದಂಗಿದೆ ಒಂದು ಲಂಕಾಪುರ. ಅದಕ್ಕವನು ಆ ರಾವಣ ಅಂದ್ರೆ ಏನು, ಒಂದು ಪ್ರಚಂಡ ಅಲ್ವೇ, ಎಲ್ಲಾ ಲೋಕಗಳಲ್ಲೂ ಹೆದರ್ಸಿಟ್ಬಿಟ್ಟಿದ್ದ. ಅವನ್ ಮುಂದೆ ನಮ್ಮ ಹನುಮಂತ ಹೋಗಿ ನಿರ್ಭಯವಾಗಿ ರಾವಣನ್ಗೆ ಹೇಳ್ತಾನೆ, ನೀನೊಬ್ಬ ಹೇಳಿ. ಯಾಕೆ? ವಾಲಿ ಒಂದ್ಸತಿ ರಾವಣನ್ಗೆ ವಾಲಿಗೆ ಯುದ್ಧ ಆಗಿರುತ್ತೆ. ವಾಲಿಗೆ ಏನ್ ಮಾಡ್ದೆ ಹೇಳು? ವಾಲಿ ಏನ್ ಮಾಡ್ದೆ ಹೇಳಿ? ನಿನ್ನ ಆಟ ಆಡ್ಸಿ ನಿನ್ನ ಕಟ್ಕೊಂಡು ಹೋಗಿ ಅಂಗದನ್ ತೊಟ್ಲಿಗೆ ನೀನ್ ಕಟ್ಟಿದ್ದ, ಆಟ ಆಡ್ಕೋರಪ್ಪ ಅಂತ ಮಗನ್ಗೆ ಆಟಕ್ ಕೊಟ್ಟಿದ್ದ. ಅದು ನೀನ್ ಹೇಳಿ. ಯು ಕುಡ್ ನಾಟ್ ಫೇಸ್ ದಟ್ ವಾಲಿ. ಆಮೇಲೆ ಇನ್ನೊಂದ್ಸತಿ ಕಾರ್ತಿವೀರ್ಯಾರ್ಜುನನ್ ಜೊತೆ ನೀನು ಹೆಣ್ಗಾಟ ಆಡಿದ್ದಿ. ಕಾರ್ತಿವೀರ್ಯಾರ್ಜುನನ್ಗೆ ಇವ್ರಿಗೆ 10 ತಲೆ ಆದ್ರೆ ಅವ್ನಿಗೆ 1000 ತಲೆ, 1000 ಬಾಹುಗಳು ಕಾರ್ತಿವೀರ್ಯಾರ್ಜುನ. ಅವನ ಮುಂದೆ ಈ ರಾವಣನ್ ಬಲ ಏನೂ ಇಲ್ಲ. ಅವನು ಎಲ್ಲಾರನ್ನು ನಡಗ್ಸಿಟ್ಟಿದ್ರುವೆ ಮೆನಿ ಅಕೇಶನ್ಸ್ ಅವನು ಒರೆ ತಿಂದಿರ್ತಾನೆ. ಅದನ್ನೆಲ್ಲ ಜ್ಞಾಪಿಸ್ತಾನೆ ಹನುಮಂತ. ನೀನು ಇಂಥ ಹೇಳಿ ಕಾರ್ತಿವೀರ್ಯಾರ್ಜುನ ಹತ್ರನೂ ಒರೆ ತಿಂದೆ. ಆಮೇಲೆ ಕೈಲಾಸ ಎತ್ತಕ್ ಹೋಗಿದ್ಯಲ್ಲ, ಅವಾಗ ಹೇಗೆ ಪಾರ್ವತಿ ಅಮ್ಮ ಏನ್ ಮಾಡಿದ್ರು? ಸುಮ್ನೆ ಒಂದು ಹೆಬ್ಬೆಟ್ ಹಿಂಗ್ ಒತ್ತದ್ಲಂತೆ ಆ ಮಹಾತಾಯಿ. ಅವಾಗ ಅದ್ರ ಕೆಳಗಡೆ ಸಿಕ್ಕೊಂಡು ವಿಲಿ 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 ಒದ್ದಾಡ್ಬಿಟ್ನಂತೆ ರಾವಣ. ಅದನ್ನ ಜ್ಞಾಪಿಸ್ತಾನೆ ಹನುಮಂತ. ಆಮೇಲೆ ಇಂಥ ಹೇಳಿಯಾದ ನೀನು ನಮ್ ಸೀತಾ ಮಾತೇನ ರಾಮ ಲಕ್ಷ್ಮಣ ಇಬ್ರು ಇಲ್ದಿರುವಾಗ ಹೋಗಿ ಕದ್ಕೊಂಡ್ ಬಂದಿದ್ಯಾ. ಯು ಕಿಡ್ನಾಪ್ ಸೀತಾ ವೆನ್ ಶಿ ವಾಸ್ ಅಲೋನ್ ಅಂತ ಹೇಳಿ ನೀ ಏನ್ ಏನು ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಹೂ ಡು ಯು ಥಿಂಕ್ ಯು ಆರ್ ಅಂತ ಹೇಳಿ ಬೈದು. ಆಮೇಲೆ ಇನ್ನೊಂದ್ ಮಾತು ಹೇಳ್ತಾರೆ, ಸುಗ್ರೀವ, ನನ್ ರಾಜ ಇದ್ದೇನಲ್ಲ ಸುಗ್ರೀವ, ಅವನು ನಿನ್ ವಿಚಾರಿಸ್ಕೋ ಅಂತ ಹೇಳಿದಾರೆ. ನೋಡಿ ಅವ್ನು ಹೇಳೋದು, ವಾಲಿಯ ತಮ್ಮನಾದ ಸುಗ್ರೀವ, ವಾಲಿ ಅಷ್ಟೇ ಬಲಶಾಲಿ ಅವನು. ವಾಲಿ ಹತ್ರ ಒರೆ ತಿಂದಿದ್ಯಾ, ಈಗ ಸುಗ್ರೀವನು ನಿನ್ನನ್ನು ವಿಚಾರಿಸ್ಕೋತೀನಿ ಅಂತ ಹೇಳಿದಾನೆ. ಅಷ್ಟೇ ಅವ್ನು ಹೇಳೋದು ಹನುಮಂತ ರಾವಣನ್ಗೆ. ಇದೆಲ್ಲ ಅವನ್ಗೆ ವೈರಿ, ದ ಎನಿಮಿ ಹ್ಯಾಸ್ ಟು ಗೆಟ್ ರಾಟಲ್ಡ್. ಅದು ದೂತನ ಒಂದು ಇದು ಕ್ವಾಲಿಟಿ, ಹಂಗ್ ಮಾಡ್ಬೇಕು ಅಂತ. ಸೊ ಹಿ ಇಸ್ ಡೂಯಿಂಗ್ ದಟ್. ಆಮೇಲೆ ಇನ್ನೊಂದು ಮಾತು ಹೇಳ್ತಾನೆ, ವಾನರ ಮತ್ತು ನರ ಇಬ್ರುನು ಒಟ್ಟಗಾಗ್ಬಿಡ್ತೀವಿ ನಾವಿವಾಗ. ನಾನು ವಾನರ, ನನ್ನ ಭಗವಂತ ಇದಾನಲ್ಲ ರಾಮ, ಅವನು ನರ ರೂಪದಲ್ಲಿ ಇದ್ದಾನೆ. ಅವ್ನು ನಾರಾಯಣ ಆದ್ರೂ ಅವ್ನು ನರ ಬಂದಿದ್ದಾನೆ. ನಾವಿಬ್ರು ಜೊತೆಗೆ ಕೂಡ್ಬಿಡ್ತೀವಿ
ಇನ್ನ ನಿಂದು ಯುವರ್ ಡಿಫೀಟ್ ಇಸ್ ಕನ್ಫರ್ಮ್ಡ್ ಅಂತ. ಯಾಕೆ? ರಾವಣನ್ಗೊಂದು ಶಾಪ ಇರುತ್ತೆ, ಆ ಕಪಿಮುಖ ಇರೋದ್ರಿಂದಲೇ ನಿನ್ಗೆ ಸಾವು ಖಚಿತ ಅಂತ ಅದೊಂದು ದೊಡ್ಡ ಕತೆ ಇದೆ, ಅದು ಬೇರೆ ವಿಷಯ. ಸೊ ಈ ರಾವಣ ಈ ಸಿಕ್ಕಾಪಡೆ ತಪಸ್ ಮಾಡಿ ಬ್ರಹ್ಮನಿಂದ ವರ ತಗೊಂಡಿರ್ತಾನೆ. ನನ್ಗೆ ಅದೇ ಆಸ್ ಯೂಶಲ್ ಈ ರಾಕ್ಷಸರೆಲ್ಲ ಅಸುರರಲ್ಲಿ, ರಾಕ್ಷಸ ಅಲ್ಲ ಪಾಪ ಇವರು, ರಾವಣ ಅವನು ಅಸುರ. ಅವನು ಏನ್ ರಾಕ್ಷಸರಿಗೆ ಅಸುರರಿಗೆ ವ್ಯತ್ಯಾಸ? ಅಸುರರು ಅಂದ್ರೆ ಹೈಯರ್ ಬೆಟರ್ ಪೀಪಲ್ ದೆನ್ ರಾಕ್ಷಸ. ರಾಕ್ಷಸರಿಗೆ ಈ ಕೋರೆ ಹಲ್ಲು ಅದು ಇದು ಎಲ್ಲ ಬೇಕಾದಷ್ಟಿರುತ್ತೆ. ಈ ರಾವಣ ಮಹಾ ಸುಂದರಾಂಗ ಬೇರೆ, ಬ್ರಾಹ್ಮಣ ಅವರಪ್ಪ ಅಲ್ವಾ, ಋಷಿ ಮಗ ಅವನು. ಸೊ ಈ ರಾವಣ ಈ ತಪಸ್ ಮಾಡಿದಾಗ ಕೇಳ್ಕೊಂಡಿರ್ತಾನೆ, ಯಾರಿಂದಲೂ ನನ್ ಮೃತ್ಯು ಬರಬಾರ್ದು ಅಂದ್ಬಿಟ್ಟು. ಆದರೆ ಯಾರ್ಯಾರನ್ನ ಬಿಟ್ಬಿಟ್ಟಿರ್ತಾನೆ ಹೇಳಿ? ವಾನರರು, ಈ ಕಪಿಗಳದ್ದು ಲೆಕ್ಕಕ್ಕೆ ತಗೊಳಲ್ಲ ಅವನು. ಆಮೇಲೆ ಇವರು ಕರಡಿಗಳು, ಅದನ್ನ ಬಿಟ್ಟಾಕ್ಬಿಟ್ಟಿರ್ತಾನೆ. ಮನುಷ್ಯರನ್ನೇನು ಅವ್ನು ಅದನ್ನು ಹುರಿದು ಮುಕ್ಬಿಡು ಅಂತ ಒಂದು ಇದಿರುತ್ತಲ್ಲ ರಾವಣನ್ಗೆ. ಸೊ ಕಪಿಗಳು, ಕರಡಿಗಳು ಮತ್ತು ಮನುಷ್ಯರು, ಇವರಿಂದ ಅವನು ಯಾವ ಪ್ರೊಟೆಕ್ಷನ್ ಕೇಳೋದೇ ಇಲ್ಲ ಬ್ರಹ್ಮನಿಂದ. ಸೊ ಇದೊಂದು ಒಂದು ಮೈನಸ್ ಪಾಯಿಂಟ್ ಆಗಿರುತ್ತೆ. ಅದನ್ನೇ ಇವಾಗ ಇಲ್ಲಿ ಬಂದ್ಬಿಡತ್ತೆ. ಅದಕ್ಕೆ ವಾನರ ಎಲ್ಲರೂ ಜೊತೆ ಆಗಿದ್ದೀವಿ, ಜೊತೆಗೆ ಜಾಂಬವಂತ ಬೇರೆ ಇರ್ತಾನೆ, ಅವ್ನು ಕರಡಿ ಬೇರೆ. ಸೊ ಆಲ್ ದ ವೀಕ್ ಎಲಿಮೆಂಟ್ಸ್ ಆಫ್ ಇವನು ರಾವಣನಿಗೆ ಯಾವುದು ವೀಕ್ ಪಾಯಿಂಟ್ಸ್ ಇರುತ್ತೋ ಅವರೆಲ್ಲರೂ ಒಟ್ಟಿಗೆ ಬಂದ್ಬಿಡ್ತಾರೆ. ಇನ್ನೊಂದು ಪಾಯಿಂಟು, 4ನೇ ಪಾಯಿಂಟು, ಅವ್ನು ಹೇಳ್ತಾನೆ ಲಕ್ಷ್ಮಣ ಇದಾನಲ್ಲ ರಾಮನ್ನ ತಮ್ಮ, ಅವಂದು ಬಾಣ ಇದೆಯಲ್ಲಪ್ಪ ಅದು ಬಹಳ ಚೂಪಾಗಿದೆ. ಲಕ್ಷ್ಮಣ ಆರೋ ಇಸ್ ವೆರಿ ಶಾರ್ಪ್. ಸುಮ್ನೆ ಅಷ್ಟೇ ಹೇಳೋದು. ಅವನು ರಾಮನೂ ಬೇಡ ನಿನಗೆ, ಲಕ್ಷ್ಮಣ ಒಬ್ನೇ ಸಾಕು. ಇಷ್ಟೆಲ್ಲ ಹೇಳಿ ರಾಮದೂತನಾಗಿ ನೆಕ್ಸ್ಟ್ ಏನ್ ಮಾಡ್ತಾನೆ? ರಾಮದೂತ ಅತುಲಿತ ಬಲಧಾಮ, ಸಿಕ್ಕಾಪಟ್ಟೆ ಬಲ. ಏನಪ್ಪ ಬಲ? ನಮ್ಮ ಆಂಜನೇಯಂದು ಅತುಲಿತ ಬಲಧಾಮ. ಎಂತ ಬಲ? ಎಲ್ಲಾ ತರದ ಬಲಗಳು ಇರ್ಬೇಕು, ಆವಾಗ ಅತುಲಿತ ಬಲವಾಗತ್ತೆ. ದೇಹ ಬಲ, ಬುದ್ಧಿ ಬಲ, ನೈತಿಕ ಬಲ, ಆಧ್ಯಾತ್ಮಿಕ ಬಲ, ಎಲ್ಲವೂ ಬಲಗಳೇ. ನಮ್ಗೆ ದೇಹ ಬಲದ ಬಗ್ಗೆ ಬೇಕಾದಷ್ಟು ಗೊತ್ತಿದೆ. ಹನುಮಂತದ ಹೇಗೆ ದೇಹ ಬಲ ಬೇಕಾದಷ್ಟು ಗೊತ್ತಿದೆ. ಹೇಗಪ್ಪ? ನಮ್ಮ ಸಂಜೀವಿನಿ ದ್ರೋಣ ಪರ್ವತವನ್ನೇ ಎತ್ಕೊಂಡ್ ಬಂದ್ಬಿಟ್ಟ. ಸಂಜೀವಿನಿ ತಗೊಂಬಾಪ, ಸಂಜೀವಿನಿ ಒಂದ್ ಬೂಟಿ, ಒಂದ್ ಪುಟ್ಟ ಎಲೆ, ಅದನ್ನ ತಗೊಂಬಾಪ ಅಂದ್ರೆ ಇವನು ಹಿಮಾಲಯಕ್ಕೆ ಹೋಗಿ ಇಡೀ ದ್ರೋಣ ಪರ್ವತನೇ ಎತ್ಕೊಂಡ್ ಬಂದ್ಬಿಟ್ಟ. ಅದು ದೇಹ ಬಲ. ಇನ್ನೊಂದು ಬೇಕಾದಷ್ಟು ಅಕೇಶನ್ಸ್ ಇದೆ ಒಂದು ದೇಹ ಬಲ ಎಲ್ಲ ಒಂದು ಪ್ರದರ್ಶನ ನೀಡಿದಾನೆ. ಒಂದ್ ಸಂದರ್ಭದಲ್ಲಿ ಆ ರಾವಣನ ಆಕ್ಚುಲಿ ಹನುಮಂತನೇ ಅವನೊಬ್ಬನೇ ಮುಗಿಸ್ಕೊಂಡ್ ಬಂದ್ಬಿಡೋದಾಗಿತ್ತು. ಅಷ್ಟು ಬಲಶಾಲಿ ಹನುಮಂತ. ಒಂದ್ಸತಿ ಸುಮ್ನೆ ಹಿಂಗೆ ಗುದುತ್ತಾನಂತೆ ರಾವಣನ್ಗೆ ಒಂದ್ಸತಿ ಹಿಂದ್ಗಡೆಯಿಂದ ಇದ್ರಿಂದ ಅದಕ್ಕೆ ಬಿದೋಗ್ತಾನಂತೆ ರಾವಣ. ಅಷ್ಟು ಬಲಶಾಲಿ. ಆಮೇಲೆ ನೈತಿಕ ಬಲ. ಏನಪ್ಪಾ ನೈತಿಕ ಬಲ ಅಂದ್ರೆ? ಮಾರಲ್ ಸ್ಟ್ರೆಂತ್, ಎಥಿಕ್ಸ್ ಅಂಡ್ ಮಾರಲ್ಸ್. ಏನಪ್ಪಾ ಅವನು ಇದು ಋಷ್ಯಮುಖ ಪರ್ವತದಲ್ಲಿ ಓಡಾಡ್ತಾ ಇರ್ತಾರೆ ರಾಮ ಲಕ್ಷ್ಮಣ, ಸೀತೆ ಅಂತ ಹುಡುಕಾಡ್ಕೊಂಡು ಓಡಾಡ್ತಿದ್ದಾಗ ಸುಗ್ರೀವ ನೋಡ್ಬಿಟ್ಟು, ಅದ್ಯಾರೋ ಇಬ್ರು ಬ್ರಾಹ್ಮಣರು ಓಡಾಡ್ತಿದ್ದಾರೆ, ಕ್ಷತ್ರಿಯರು ಓಡಾಡ್ತಿದ್ದಾರೆ, ಯಾರಿಗ್ ಗೊತ್ತು, ಮಾಯಾವಿಗಳಿರ್ಬೋದು, ನನ್ ವಾಲಿನೇ ಕಳ್ಸಿರ್ಬೋದು, ಹನುಮಂತನ್ ಕಳ್ಸ್ತಾನೆ, ಹೋಗಿ ನೋಡ್ಕೊಂಬ ಅವ್ರು ಯಾರು ಅಂತ. ಆವಾಗ ಹನುಮಂತ ಹೋಗಿ ಎಲ್ಲಾ ವಿಚಾರಣೆ ಎಲ್ಲ ಮಾಡ್ಕೊಂಡು, ಓಹೋ ಇದು ರಾಮ ಲಕ್ಷ್ಮಣ ಭಗವಂತಾನೇ ಬಂದ್ಬಿಟ್ಟಿದಾನೆ ಅಂತ ಗೊತ್ತಾಗ್ಬಿಟ್ಟು ಏನ್ ಮಾಡ್ತಾನೆ? ಅವನು ಹನುಮಂತ ಮುಂಚೆಯಿಂದನು ಆ ತಾಯಿ ಹೇಳ್ಕೊಟ್ಟಿರ್ತಾಳೆ, ರಾಮ ಈಸ್ ಯೋರ್ ಗೋಲ್ ಅಂತ ಹೇಳ್ಕೊಟ್ಬಿಟ್ಟಿರ್ತಾಳೆ. ಸೊ ರಾಮನ್ ಜಪ ಮಾಡ್ತಾನೆ ಇರ್ತಾನ ಅವನು ಚಿಕ್ಕವನಾದಾಗ್ಲಿಂದ. ರಾಮ ತನ್ನ ಆರಾಧ್ಯ ದೇವ ಎದುಗಡೆ ಬಂದ್ಬಿಟ್ಮೇಲೆ ಅವನ ಜೀವನದ ಉದ್ದೇಶ ಮುಗ್ದಿತ್ತು. ಆಕ್ಚುಲಿ ಅಲ್ಲಿಗೆ ಖತಮ್, ಸ್ಟೋರಿ ಓವರ್ ಫಾರ್ ಹನುಮಾನ್. ಅವನಿಗಿನ್ನೇನು ಮಾಡ್ಬೇಕಾಗಿರಲ್ಲ. ಆದರೆ ನನಗೊಬ್ಬನ್ಗೆ ದೇವ್ರು ಸಿಕ್ಕರೆ ಸಾಕ, ಭಗವಂತ ನನ್ ಸುಗ್ರೀವನ್ಗೂ ಬೇಕು ಅಂದ್ಬಿಟ್ಟು ಸುಗ್ರೀವನ್ನ ರಾಮನ್ನ ಮಾಡಿಸ್ತಾನೆ, ಮಿಲನ ಮಾಡಿಸ್ತಾನೆ. ಅದು ನೈತಿಕ ಬಲ. ಬರೀ ಸುಗ್ರೀವನ್ನ ರಾಮನ್ನ ಮಿಲನ ಮಾಡಿಸ್ಲಿಲ್ಲ, ನಮ್ಮೆಲ್ರಿಗೂ ರಾಮನ್ ಜೊತೆ ಹಿ ಈಸ್ ಯುನೈಟಿಂಗ್ ಅಸ್ ವಿತ್ ರಾಮ. ಇವತ್ಗೂ ನಮ್ಗೆಲ್ಲ ಗೊತ್ತಿದೆ ಅಲ್ವಾ,
ಹನುಮಂತ ಇಲ್ಲೇ ಇದ್ದಾನೆ. ರಾಮಕಥೆ ಎಲ್ಲಾಗ್ತಿರುತ್ತೋ ಅಲ್ಲಿರ್ತಾನೆ. ಎಲ್ಲಾರ್ಗು ರಾಮನ್ನ ಒಟ್ಟುಗೂಡ್ಸೋದೆ ಅವನ್ ಟು ಯುನೈಟ್ ದ ಹ್ಯೂಮನ್ ವಿತ್ ದ ಡಿವೈನ್ ಇಸ್ ಅವನು ಇರೋದು. ಲೋಕ ಕಲ್ಯಾಣನೇ ಒಂದು ಮಿಷನ್ ಆಫ್ ಲೈಫ್, ಹನುಮಂತನ ಜೀವನದ ಒಂದು ಉದ್ದೇಶ, ನೈತಿಕ ಬಲ. ಆಮೇಲೆ ಇನ್ಯಾವ ಬಲ ಇದೆಯಪ್ಪ ನಮ್ಮ ಹನುಮಂತನ್ಗೆ ಅಂದ್ರೆ ಆತ್ಮಬಲ. ಯಾರಪ್ಪ ಇದು? ನೋಡಿದೀರಾ ಇವ್ರನ್ನ? ಹನುಮಂತ ಒಂದ್ ಹೆಂಗಸಿನ ಜೊತೆ ಕೂತ್ಕೊಂಡು ತಪಸ್ ಮಾಡ್ತಾ ಇದ್ದಾನೆ. ಯಾರಪ್ಪ ಈ ಹೆಂಗಸು? ನಾನು ಈ ಹನುಮಾನ್ ಚಾಲೀಸ ಸ್ವಲ್ಪ ರಿಸರ್ಚ್ ಮಾಡಕ್ ಗೊತ್ತಾಗಿತ್ತು ಹನುಮಂತಂಗ್ ಮದುವೆ ಆಗಿತ್ತು ಅಂತ. ಅವಳ ಹೆಸರು ಸುವರ್ಚಲೆ. ಸುವರ್ಚಲ. ಯಾರಪ್ಪ ಈ ಸುವರ್ಚಲ ಅಂದ್ರೆ ಈ ಸೂರ್ಯ ಭಗವಂತನ ಮಗಳಂತೆ ಸುವರ್ಚಲ. ಈ ಸೂರ್ಯ ಭಗವಂತನ ಹತ್ರ ಇವನು ಗುರು ಅಲ್ವಾ, ಎಲ್ಲ ವಿದ್ಯಾಬುದ್ಧಿ ಎಲ್ಲ ಕಲ್ತ್ಬಿಟ್ಮೇಲೆ ಸೂರ್ಯಂಗ್ ಅನ್ನಿಸ್ತಾರೆ ಇವನ್ಗಿಂತ ಇನ್ನ ಗುಣವಂತ ನನಗೆ ಎಲ್ ಸಿಗ್ತಾನೆ ನನ್ಗೆ ಅಳಿಯ ಅನ್ಬಿಟ್ಟು ಆ ಸುವರ್ಚಲೆನ ಧಾರೆ ಎರ್ತ್ ಕೊಟ್ಬಿಡ್ತಾನೆ ಹನುಮಂತಂಗೆ. ಧಾರೆ ಎರ್ತ್ಕೊತ್ಮೇಲೆ ಏನ್ ಮಾಡ್ತಾರೆ? ಗಂಡ ಹೆಂಡತಿ ಕೂತ್ಕೊಂಡು ತಪಸ್ ಮಾಡ್ತಾರೆ. ಅದು ಇಬ್ರು ಬ್ರಹ್ಮಚಾರಿಗಳು. ಅದು ಆತ್ಮಬಲ. ಅಲ್ಲಿಂದ ಅದು ಆತ್ಮಬಲ. ಆಮೇಲೆ ಇನ್ನೊಂದು ನೋಡಿ, ಅಲ್ಲಿ ಪಕ್ಕದಲ್ಲಿ ಒಂದು, ನೀವ್ ಯಾರಾದ್ರೂ ಸ್ಕ್ರೀನ್ ನೋಡ್ತಾ ಇದ್ರೆ ಪಕ್ಕದಲ್ಲಿ ಒಂದು ಒಂಟೆ ಕೂತಿದೆ. ನನ್ಗೆ ಇದು ಗೊತ್ತಿರ್ಲಿಲ್ಲ. ಆ ಒಂಟೆ ಈಸ್ ವೆಹಿಕಲ್ ಫಾರ್ ಹನುಮಂತ ಅಂತೆ. ಅವ್ನ್ಗೆ ಯಾಕೆ ಅವ್ನ ಪವನ ಸುತ್ತನಿಗೆ ಏನಾದ್ರು ಇದು ವಾಹನ ಬೇಕೆ, ಆದರೂ ಅವನು ವಾಹನ ಇದು ಒಂಟೆ ಅಂತೆ. ಸೊ ಅದು ಕೂತಿದೆ ಈ ಪಿಕ್ಚರ್ ಅಲ್ಲಿ. ಅದು ಏನ್ ಹೇಳಕ್ ಬಂದೆ ಅಂದ್ರೆ ಆತ್ಮಬಲ. ಎಲ್ಲಾ ಬಲಗಳು ಇದ್ದವನು ಹನುಮಂತ. ಅತುಲಿತ ಬಲ ಧಾಮ. ಎಲ್ಲದಕ್ಕಿಂತ ದೊಡ್ಡ ಬಲ ಏನ್ ಗೊತ್ತಾ ನಮ್ಮ ಹನುಮಂತಂದು? ನಿರ್ಭಯತೆ. ಆ ಭಯ ಬಂದ್ಬಿಟ್ರೆ ಎಲ್ಲ ದುರ್ಬಲ, ಆ ನಿರ್ಭಯ ಇದ್ಬಿಟ್ರೆ ಬಲ, ಅತಿ ಬಲ ಅಲ್ವಾ? ನೆಕ್ಸ್ಟ್ ಅತುಲಿತ ಬಲಧಾಮ. ಆಮೇಲೆ ಅಂಜನಿ ಪುತ್ರ ಪವನಸುತ ನಾಮ. ಅಂಜನಿ ಪುತ್ರ ಪವನಸುತ ನಾಮ. ಅಂಜನಿ ಅನ್ನೋದು ಅವ್ರ ತಾಯಿ, ಗೊತ್ತಿದೆ ನಮ್ಗೆ. ಅವಳು ಕೂಡ ಅಪ್ಸರೆ ಆಗಿದ್ದಂತೆ, ಮಹಾ ಸುಂದರಿ ಅಂತೆ. ಯಾವ್ದೋ ಒಂದ್ ಕಾರಣಕ್ಕಾಗಿ ಒಂದ್ ಶಾಪಗ್ರಸ್ತಳಾಗಿ ಕಪಿಮುಖ ಇಟ್ಕೊಂಡು ಹುಟ್ಬಿಟ್ಟಿರ್ತಾಳೆ. ಆದರೆ ಅವಳು ಕ್ವಾಲಿಟೀಸ್ ಯಾವ್ದು ಕಡಿಮೆ ಆಗಿರಲ್ಲ. ಅಂಥ ಒಂದ್ ಅಂಜನಿಗೆ ಪುತ್ರನಾಗಿ ಹುಟ್ತಾನೆ ಈ ಹನುಮಂತ. ಯಾರೋ ಒಬ್ಬ ಬೇಕಲ್ಲ, ದೇರ್ ಹ್ಯಾಸ್ ಟು ಬಿ ಅನ್ ಇನ್ಸ್ಟ್ರೂಮೆಂಟ್, ಅ ವೆಹಿಕಲ್ ಟು ಬ್ರಿಂಗ್ ಹನುಮಾನ್ ಟು ಅಸ್, ದಟ್ ಇಸ್ ಅಂಜನಿ. ಅಂಜನಿ ಅಂತ ಇದಿದೆಯಲ್ಲ ಒಂದು ಪದ. ಅಂಜನ ಅಂದ್ರೆ ಏನು? ಪ್ಯೂರ್, ನಿರ್ಮಲ ಅಂತ ಅರ್ಥ. ಸೊ ಅಂಜನಿ ವಾಸ್ ಎ ವೆರಿ ಪ್ಯೂರ್ ಹಾರ್ಟೆಡ್ ಒನ್. ಅಂಡ್ ಅವಳು ಶಿವನ ಭಕ್ತೆ, ಶಿವನ ಆರಾಧನೆ ಮಾಡ್ತಾ ಇರ್ತಾಳೆ ಯಾವಾಗ್ಲೂ. ಅದಕ್ಕೆ ನಮ್ಮ ಹನುಮಂತನ ಇನ್ನೊಂದು ಹೆಸರು ಆಂಜನೇಯ. ನಮ್ಮ ಸನಾತನ ಧರ್ಮದಲ್ಲಿ ನೋಡಿ, ತಾಯಿಯೊಟ್ಟಿಗೆ ಮಕ್ಕಳ ಹೆಸರನ್ನ ಸೇರಿಸ್ತಾರೆ ಅಲ್ವಾ? ಆಂಜನೇಯ, ಕೌಂಟೇಯ, ರಾಧೇಯ ಬಿಡಿ ಅವನಿದಾಯ್ತು. ಈ ತರ. ಆಮೇಲೆ ಇವರು ಗಂಡ ಹೆಂಡತಿದ್ನು ಉಮಾಪತಿ, ಸೀತಾಪತಿ. ಆ ತಾಯಿಗೆ, ಆ ಹೆಂಗಸರಿಗೆ ದೊಡ್ಡ ಸ್ಥಾನ ನಮ್ಮ ಸನಾತನ ಧರ್ಮದಲ್ಲಿ. ಸೊ ಈ ಆಂಜನೇಯ ಏನ್ ಮಾಡ್ತಾನೆ? ಆಂಜನೇಯ ಅನ್ನೋ ಹೆಸರಿಟ್ಕೊಂಡಿರೋನು ಆ ತಾಯಿಯ ಹೆಸರನ್ನು ಬೆಳಗುವಂತವನು. ಸುಪುತ್ರೋ ಕುಲದೀಪಕ ಅಲ್ವಾ? ಎಲ್ಲಾರ್ಗು ನಮ್ಮ ತಂದೆ ತಾಯಿ ಹೆಸರು ಬೆಳಗವನೇ ಅವನು ಸುಪುತ್ರ. ಸೊ ಆಂಜನೇಯ ಅವನು. ಅಂಜನಿ ಅವನಿಗೆ ಫಸ್ಟ್ ಟೀಚರು. ಫಸ್ಟ್ ಅವಳೇ ಹೇಳ್ಕೊಡೋದು, ಸೂರ್ಯನ ಹತ್ರ, ಭಗವಂತನ ಹತ್ರ ಹೋಗು, ಅವನ ಹತ್ರ ವಿದ್ಯೆ ಕುಡಿ. ಸೊ ಎಲ್ಲಾ ತರದಲ್ಲೂ ಅತಿ ಯೋಗ್ಯನಾದ ತಾಯಿ, ಅದಕ್ಕೂ ಯೋಗ್ಯನಾದ ಒಬ್ಬ ಮಗ. ನಾನು ಒಂದ್ಸತಿ ಕೇಳಿರ್ತಾನೆ ಹನುಮಂತ ಅವ್ರ ಅಮ್ಮನ, ನನ್ನ ರಾಮ ನನ್ನ ಇಷ್ಟ ಆರಾಧ್ಯ ದೇವ ನನ್ ಎದುರುಗಡೆ ಬಂದಾಗ ನನ್ ಗುರ್ತಿಸಕ್ ಆಗದೆ ಹೋದ್ರೆ ಏನಮ್ಮ ಮಾಡ್ಲಿ, ನಾನು ಹೇಗ್ ಗುರ್ತಿಸ್ಲಿ ನನ್ನ ಆರಾಧ್ಯ ದೈವನ ಅಂತ ಕೇಳಿದಾಗ ಆ ಅಂಜನಿ ಮಹಾತಾಯಿ ಹೇಳ್ತಾಳೆ, ನೀನ್ ಅದ್ರ ಪ್ರಶ್ನೆ ಕೇಳಲೇಬೇಕಾಗಿಲ್ಲ. ನಿನ್ನ ಹೃದಯ ತುಂಬಿ ಬಂದ್ಬಿಡತ್ತೆ, ನಿನ್ನ ಕಣ್ಣಿಂದ ನೀರು ಧಾರಾಕಾರವಾಗಿ ಹರಿಯಕ್ ಶುರು ಆಗತ್ತೆ. ಅವಾಗ ಅದೇ ರಾಮ ಅಂತ ಅಂದ್ಕೋ ಅಂತ ಹೇಳ್ತಾಳೆ. ಅಂತ ಮಹಾತಾಯಿ ಅಂಜನಿ. ಅಂತಹ ಪುತ್ರ ಅಂಜನಿ ಪುತ್ರ ಆಂಜನೇಯ. ಪವನಸುತ. ಪವನಸುತ ಯಾರಪ್ಪ ಇವನು? ಪವನಸುತ. ಎಷ್ಟಪ್ಪ ಇವನಿಗೆ ತಂದೆಗಳು? ಪವನಸುತ ಹೇಗಾಗ್ಬಿಟ್ಟ?
ಇವಾಗ ಈ ರಾವಣನ ಹಾವಳಿ ಸಿಕ್ಕಾಪಟ್ಟೆ ಆದಾಗ ಈ ದೇವತೆಗಳೆಲ್ಲ ಹೋಗಿ ಯಾರ ಮೊರೆ ಹೋಗ್ತಾರೆ? ಆ ನಾರಾಯಣ, ಶ್ರೀಮನ್ ನಾರಾಯಣ ವಿಷ್ಣುವಿನ ಮೊರೆ ಹೋಗ್ತಾರೆ. ವೈಕುಂಠಕ್ಕೆ ಹೋಗ್ಬಿಟ್ಟು, ನೀನೇ ಕಾಪಾಡ್ಬೇಕು, ಅವನ್ ಹಾವಳಿ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ, ನೀನ್ ಅವತಾರ ಎತ್ತು ಕೆಳಗಡೆ ಹೋಗ್ಬೇಕು, ನಮ್ಮನ್ನು ಉದ್ಧಾರ ಮಾಡ್ಬೇಕು. ಆಯ್ತು, ತಥಾಸ್ತು ಅಂತಾನೆ ವಿಷ್ಣು. ಆವಾಗ ಬ್ರಹ್ಮಾಜಿ ಎಲ್ಲಾ ದೇವತೆಗಳನ್ನು ಹಿ ಕಾಲ್ಸ್ ಎವ್ರಿ ಒನ್ ಅಂಡ್ ಸೇಸ್, ನೋಡಿ ನಾರಾಯಣ ಕೆಳಗಡೆ ಹೋಗ್ತಾ ಇದ್ದಾನೆ ಅವತಾರ ಎತ್ತಕ್ಕೆ, ನಾವು ಎಲ್ಲರೂ ಅಂಶಗಳು ತಗೊಂಡು ಅವನ ಜೊತೆ ಹೋಗ್ಬೇಕು. ದ ರೆಟಿನ್ಯೂ ಹ್ಯಾಸ್ ಟು ಗೋ. ಭಗವಂತನ ಒಬ್ನೇ ಕಳ್ಸಕ್ ಆಗಲ್ಲ, ನಾವುಗಳು ಎಲ್ರು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬ್ರಹ್ಮ ತಾನೇ ತನ್ನ ಅಂಶ ಜಾಂಬವಂತನಾಗಿ ಭೂಮಿಗೆ ಬರ್ತಾನೆ. ಅದೇ ತರ ಬೃಹಸ್ಪತಿ, ನಮ್ಮ ದೇವರ ಗುರು, ಅವರು ತಾರ ಯಾರಪ್ಪ? ಆ ವಾಲಿ ಇದು ಸುಗ್ರೀವನ ಹೆಂಡತಿ ತಾರೆಯಾಗಿ ಅವನ್ ಬರ್ತಾನೆ. ಆದಿಶೇಷ, ನಾರಾಯಣನ ಇದು ಆದಿಶೇಷ ಲಕ್ಷ್ಮಣನಾಗಿ ಬರ್ತಾನೆ. ಸ್ವಯಂ ಲಕ್ಷ್ಮೀ ದೇವಿನೇ ಸೀತಾದೇವಿಯಾಗಿ ಬರ್ತಾಳೆ. ಸೂರ್ಯನ ಅಂಶವೇ ಸುಗ್ರೀವ ಬರ್ತಾನೆ. ಇಂದ್ರನ ಅಂಶ ವಾಲಿಯಾಗಿ ಬರೋದು. ವಿಶ್ವಕರ್ಮ, ಆ ನಳ ನೀಲ ಅನ್ನೋರಿಬ್ರು ಇದು ಸೇತುವೆ ಕಟ್ತಾರಲ್ಲ, ರಾಮ ಸೇತು ಕಟ್ಟೋರು ವಿಶ್ವಕರ್ಮನೇ ಬರ್ತಾರೆ. ಈಸ್ ಅನ್ ಆರ್ಕಿಟೆಕ್ಟ್ ದ ರಾಮ ಸೇತು. ನಳ ಅಂಡ್ ನೀಲ ಬರ್ತಾನೆ. ಅಗ್ನಿ, ವಿಶ್ವಕರ್ಮ ನಲ, ಅಗ್ನಿ ಇಸ್ ನೀಲ. ವರುಣ ದೇವತೆ ಸುಷೇಣನಾಗಿ ಬರ್ತಾನೆ. ಸುಷೇಣ ಯಾರು? ವೈದ್ಯ. ಅದ ಅವನ ಕಥೆ ಎಲ್ಲ ಆಮೇಲೆ ಬರುತ್ತೆ. ವಾಯು ಏನು ಮಾಡ್ತಾನೆ? ಹನುಮಂತನಾಗಿ ಬರ್ತಾನೆ. ಹೀಗಾಗಿ ಪವನ ಸುತ ಅಂತ ನಮ್ಮ ಹನುಮಂತನಿಗೆ ಹೆಸರು. ಆಮೇಲೆ ನಾಮ, ಪವನ ಸುತ ನಾಮ. ಈ ನಾಮ ಅನ್ನೋದೇನಪ್ಪ ಕತೆ ಅಂದ್ರೆ ಎಟ್ಸೆಟ್ರಾ ಅಂತಾನ ನಾಮ ಅಂದ್ರೆ ಅಂತ ಕೇಳ್ಬೋದು. ಈ ನಾಮ ಅನ್ನೋದಕ್ಕೂ ಒಂದ್ ಸ್ವಾರಸ್ಯವಾದ ಒಂದ್ ಕತೆ ಇದೆ. ಒಂದ್ಸತಿ ಈ ನಾರದ ಮಹರ್ಷಿ, ಈ ತ್ರಿಲೋಕ ಸಂಚಾರಿ ನಾರದ, ಅವನ್ ಆಸ್ ಯೂಶಲ್ ಹಿ ಥಿಂಕ್ಸ್ ಈಸ್ ದ ಬೆಸ್ಟ್ ಭಕ್ತ ಆಫ್ ಇಡೀ ತ್ರಿಲೋಕದಲ್ಲೇನೆ ನನಗಿಂತ ಭಕ್ತರು ಯಾರು ಇಲ್ಲ ಅಂತ ಅವನ್ ಮನಸ್ಸಲ್ಲಿ ಕೂತ್ಬಿಟ್ರೆ, ಅವಾಗ ಹೋಗಿ ನಾರಾಯಣನ್ ಕೇಳೋದು, ನನಗಿಂತ ಯಾರಾದ್ರೂ ಭಕ್ತರಿದಾರಾ ಅಂತ ಹೋಗಿ ಕೆತ್ತಿ ಕೇಳೋದು. ಸರಿ, ಒಂದ್ಸತಿ ಹೋಗ್ತಾನೆ. ತಿರ್ಗಾ ಯಥಾ ಪ್ರಕಾರ ನಾರಾಯಣ ಅನ್ಕೊಂಡು ವೈಕುಂಠಕ್ಕೆ ಹೋಗ್ತಾನೆ. ನಮ್ ನಾರಾಯಣ ಮಲ್ಗಿರ್ತಾನೆ ಅನಂತ ಶೇಷನ್ ಮೇಲೆ. ಹೋಗ್ಬಿಟ್ಟು ಕೇಳ್ತಾನೆ ನಾರಾಯಣನ, ನನಗಿಂತ ಯಾರು ನಿನ್ ಭಕ್ತರಲ್ಲಿ ಯಾರು ಶ್ರೇಷ್ಠರು? ಐ ವಾಂಟ್ ಟು ಸಿ ದ ಲಿಸ್ಟ್ ಅಂತ ಹೇಳ್ತಾನೆ. ಸರಿ, ನಾರಾಯಣದ್ ಹೋಗು, ಅಲ್ಲಿ ವೈಕುಂಠದ ಬಾಗ್ಲಲ್ಲೇ ಫುಲ್ ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ಬಿಡಿದೀನಿ, ಆಲ್ ಮೈ ಭಕ್ತಾಸ್ ಲಿಸ್ಟ್ ಇಸ್ ದೇರ್, ನೀನ್ ಹೋಗಿ ನೋಡ್ಕೊಂಬಾ ಅಂತ ಹೇಳ್ತಾನೆ. ಸರಿ ಅಂದ್ಬಿಟ್ಟು ನಾರದ ಹೋಗಿ ಆ ಲಿಸ್ಟ್ ನೋಡ್ತಾನೆ. ನೋಡಿದ್ರೆ ಇವನ್ ಹೆಸರೇ ಟಾಪ್ ಅಲ್ಲಿ ಇರುತ್ತೆ, ನಾರದ ಫಸ್ಟ್ ರ್ಯಾಂಕ್ ನಾರದ ಭಕ್ತರಲ್ಲಿ. ಆಮೇಲೆ ಬೇಕಾದ ಜನ ಹೆಸರಿರುತ್ತೆ. ಆದ್ರೆ ಸೋಜಿಗ ಏನಪ್ಪಾ ಅಂದ್ರೆ ಹನುಮಂತನ ಹೆಸರೇ ಇರಲ್ಲ. ನಾರದಂಗೂ ಗೊತ್ತು, ಅಯ್ಯೋ ಪಾಪ ಹನುಮಂತ ಮಹಾಭಕ್ತ, ರಾಮನ್ ಭಕ್ತ ಅಂತ. ಅದೇಂಗೆ ಅವನು ನನ್ನ ಹೆಸರು ಸರಿ ಫಸ್ಟ್ ರೈಟ್, ನನ್ ಕೆಳಗಡೆ ಹನುಮಂತನ ಹೆಸರು ಬೇಕಾಗಿತ್ತಲ್ಲ, ಯಾಕಿಲ್ಲ ಅಂದ್ಬಿಟ್ಟು ಹೋಗಿ ವಿಷ್ಣುನ್ ಕೇಳ್ತಾನೆ ನಾರಾಯಣನ, ಯಾಕಪ್ಪ ಹನುಮಂತನ ಹೆಸರೇ ಇಲ್ಲ ಲಿಸ್ಟ್ ಅಲ್ಲಿ ಭಕ್ತರಲ್ಲಿ ಅಂತ. ಅವಾಗ ನಾರಾಯಣ ಏನ್ ಹೇಳ್ತಾನೆ ಗೊತ್ತಾ? ಹನುಮಂತನ ಲಿಸ್ಟ್ ಅಲ್ಲಿಲ್ಲ, ಇಲ್ಲಿದೆ ನನ್ನ ಹೃದಯದಲ್ಲಿ, ನಾನು ಅವನ ಭಕ್ತ. ನೋಡಿ ಹೇಗಿದೆ ಮಹಿಮೆ ನಮ್ಮ ಹನುಮಂತಂದು. ಅವನನ್ನ ನಾನು ಲಿಸ್ಟ್ ಅಲ್ಲಿ ಹಾಕೋ ಪ್ರಶ್ನೆನೇ ಇಲ್ಲ. ಐ ಆಮ್ ಇನ್ ಹಿಸ್ ಲಿಸ್ಟ್. ಅದು ಭಕ್ತನ ಒಂದು ಐ ಮೀನ್ ದ ಪೀಕ್ ಆಫ್ ಡಿವೋಷನ್ ದಟ್ ಹನುಮಾನ್ ಹ್ಯಾಸ್ ರೀಚ್ಡ್, ದಟ್ ಗಾಡ್ ಹಿಮ್ಸೆಲ್ಫ್ ಹ್ಯಾಸ್ ಕೆಪ್ಟ್ ಹಿಮ್ ಇನ್ ಹಿಸ್ ಹಾರ್ಟ್. ಅದು ನಾಮ, ಪವನ ಸುತ ನಾಮ. ಏನು ಅಂದ್ರೆ ದ ನೇಮ್ ಹಿಮ್ಸೆಲ್ಫ್, ದ ಗಾಡ್ ಹಿಮ್ಸೆಲ್ಫ್ ಇಸ್ ದ ನೇಮ್ ಆಫ್ ಹನುಮಂತ. ಹನುಮಾನ್ ಇಸ್ ದ ನೇಮ್ ಹಿಮ್ಸೆಲ್ಫ್ ಅಂತ ಹೇಳ್ತಾರೆ. ಆಮೇಲೆ ಹನುಮಾನ್ ಈಸ್ ರಿಮೆಂಬರ್ಡ್ ಮೀ ಅಂಡ್ ಐ ರಿಮೆಂಬರ್ ಹನುಮಾನ್, ದೇರ್ಫೋರ್ ಹಿ ನೀಡ್ ನಾಟ್ ಬಿ ಆನ್ ಎನಿ ಲಿಸ್ಟ್ ಅಂತ ಹೇಳ್ತಾನೆ. ಅದು ನಮ್ಮ ಹನುಮಂತನ ಈ ತುಳಸಿದಾಸರು ಹಾಡಿ ಹೊಗಳಿರೋದು. ಅಂಜನಿ ಪುತ್ರ ಪವನ ಸುತ ನಾಮ, ಮಹಾವೀರ ವಿಕ್ರಮ ಬಜರಂಗಿ, ಕುಮತಿ ನಿವಾರ ಸುಮತಿ ಕೇಸಂಗಿ, ಕಂಚನ ಭರನ ವಿರಾಜಿಸುವೇಸ, ಕಾನನ ಕುಂಡಲ ಕುಂಚಿತ ಕೇಸ. ಏನಪ್ಪ ಇದು? ಮಹಾವೀರ ವಿಕ್ರಮ ಬಜರಂಗಿ. ಈ ಮಹಾವೀರ ಅನ್ನಕ್ಕೇನಪ್ಪ ಅಂದ್ರೆ ತಿರ್ಗಾ
ಮಹಾವೀರ ಅನ್ನಿಸ್ಕೊಳಕ್ಕೆ ಬೇಕಾದಷ್ಟು ಕ್ವಾಲಿಟೀಸ್ ಇರ್ಬೇಕು. ಒಂದು, ಹನುಮಂತ ವಾಸ್ ಎ ಧರ್ಮವೀರ. ಏನಪ್ಪಾ ಧರ್ಮವೀರ ಅಂದ್ರೆ, he was on the side of ಧರ್ಮ. ಯಾವಾಗಲೂ ರಾಮ ಈಸ್ ವಿಗ್ರಹವಾನ್ ಧರ್ಮ ಅಲ್ವಾ, ಹಂಗಂತ ಹೇಳ್ತೀವಲ್ವಾ. ಈ ರಾಮನ ಅವತಾರವೇ ಧರ್ಮವನ್ನ ಎತ್ತಿಳಿಯಕ್ಕೆ ಎತ್ತಿರೋಂತ ಒಂದು ಅವತಾರ. ಅವನ ಹಿಂದೆ ಬೆನ್ನೆಲುಬಾಗಿ ನಿಂತಿರೋನು ನಮ್ಮ ಹನುಮಂತ. ಆದ್ದರಿಂದ ಅವನ್ ತರ ಯಾರು ನಿಂತಿರಲ್ಲ ರಾಮನ ಹಿಂದ್ಗಡೆ. ಈಗ್ಲೂ ನಿಂತಿದ್ದಾನೆ ಚಿರಂಜೀವಿ ಹನುಮಂತ. ಆದ್ದರಿಂದ ಹನುಮಂತ ಧರ್ಮವೀರ. ಯಾವ ಕಾಲಕ್ಕೂನು ಧರ್ಮವನ್ನ ಎತ್ತಿಳಿತರೋಂತ ವೀರ, ಧರ್ಮವೀರ. ಇನ್ನೊಂದು ಯಾವ್ದಪ್ಪ ಒಂದು ವೀರ ಅಂದ್ರೆ ದಯಾವೀರ. ದಯಾವೀರ ತಿರ್ಗಾ ಬೇಕಾದಷ್ಟು ಎಪಿಸೋಡ್ಸ್ ಇದೆ ಫ್ರಮ್ ಹನುಮಂತ, ಫ್ರಮ್ ವಾಲ್ಮೀಕಿ ರಾಮಾಯಣ ಆಸ್ ವೆಲ್ as ತುಳಸಿ ರಾಮಾಯಣ. ಸುಂದರಕಾಂಡದಲ್ಲಿ ಬರುತ್ತೆ. ಇಡೀ ಸುಂದರಕಾಂಡದಲ್ಲೇನೆ ಈ ಹನುಮಂತನ ಗುಣಗಾನವೇ ಇರೋದು. ಅದ್ರೊಳಗೆ ಒಂದ್ ಲಿಟಲ್ ಇದು ಅಂದ್ರೆ ಅಗೇನ್ ಅವನು ಹನುಮಂತನ್ನ ರಾಮನ ಲಕ್ಷ್ಮಣನ್ನ ಹೆಗಲ್ ಮೇಲೆ ಕೂಡ್ಸ್ಕೊಂಡು ಎಲ್ಲಿ ಬೇಕೋ ಅಲ್ಲಿ ಕರ್ಕೊಂಡು ಹೋಗ್ತಿದ್ದ. ಸುಗ್ರೀವನ್ ಹತ್ರ ಕರ್ಕೊಂಡು ಹೋದ. ದಯೆ, ನಾನೊಬ್ಬನು ಉದ್ಧಾರ ಆದ್ರೆ ಸಾಲದು, ಎಲ್ಲರೂ ಉದ್ಧಾರ ಆಗ್ಬೇಕು. ನನ್ನ ಒಡೆಯನಾದ್ರ ಸುಗ್ರೀವ ಉದ್ಧಾರ ಆಗ್ಬೇಕು, ಇಡೀ ಮಾನವ ಕುಲವೇ ಉದ್ಧಾರ ಆಗ್ಬೇಕು ಅಂದ್ಬಿಟ್ಟು ಬೇಕಾದಷ್ಟು ಜನಕ್ಕೆ ರಾಮನ್ನ ಪರಿಚಯ ಮಾಡ್ಕೊಡ್ತಾನೆ. ದಯಾವೀರ. ದಯೆ ಅಂದ್ರೆ ಅದಪ್ಪ ಹೆಂಗ್ ಬರುತ್ತೆ ದಯೆ ಅಂದ್ರೆ, ದಯೆ ಬರೋದು ಯಾಕೆ ಅಂದ್ರೆ, ಬೇರೆಯವ್ರು ಕಾಣಿಸೋದೇ ಇಲ್ಲ ನನಗೆ, ಎಲ್ರೂ ನಾನೇ ಅಂತ ಬಂದಾಗ ಬೇರೆ ಪ್ರಶ್ನೆನೇ ಇಲ್ಲ. ನನಗೇನಾಗುತ್ತೋ ಅದು ಎಲ್ರಿಗೂ ಆಗ್ಬೇಕು. The one who sees only the Atma in everyone is a ಮಹಾತ್ಮ. ಅದು ನಮ್ಮ ಹನುಮಂತ. ಎಲ್ಲರಲ್ಲೂ ಅವನು ಬರೀ ರಾಮನನ್ನೇ ಕಾಣ್ತಾ ಇದ್ದ. ಆದ್ದರಿಂದ ಅವನು ನಖಶಿಖಾಗ್ರ, ದಯ, ಕಂಪ್ಯಾಷನ್, ಕರುಣೆ. ಎಲ್ಲಾರನ್ ಕಂಡ್ರು ಪ್ರೀತಿ, ವಾತ್ಸಲ್ಯ, ಕರುಣೆ. ಯಾರನ್ ಕಂಡ್ರು ಅವನ್ಗೆ ಇದೇ ಇರ್ಲಿ. ಅದಕ್ಕೆ ಅವನು ದಯಾವೀರ. ಏಕತೆಯಿಂದ ಬರುವ ಭಾವನೆ ಈ ದಯೆ. ಯಾರಿಗೆ ಏಕತೆಯ ಭಾವ ಇರುತ್ತೋ ಅವ್ರಿಗೆ ದಯೆ ಆಟೋಮ್ಯಾಟಿಕ್ ಆಗಿ ಇರತ್ತೆ. ಆಮೇಲೆ ಇನ್ನೊಂದೇನಪ್ಪ ಒಂದು ವೀರತೆ ಅಂದ್ರೆ ವಿದ್ಯಾವೀರ. ಅದ್ ಗೊತ್ತೇ ಇದೆ, ನಮ್ಮ ಸೂರ್ಯ ಭಗವಂತನಿಂದ ವಿದ್ಯೆ ಪಡೆದವನು. 9 ವ್ಯಾಕರಣಗಳನ್ನ ಬರ್ದಿದ್ದಾನಂತೆ ಹನುಮಂತ. ನನಗಂತೂ ಗೊತ್ತಿರಲಿಲ್ಲ ಇದ್ರವರೆಗೂ. 9 ವ್ಯಾಕರಣ. ನಮಗ್ ಗೊತ್ತಿರೋದು ಬರೀ ಪಾಣಿನಿದು ವ್ಯಾಕರಣ. 9 ವ್ಯಾಕರಣಗಳು ಬರೆದಿದ್ದಾನೆ. ರಾಮಾಯಣದ ರಚನೆ ಮಾಡಿದ್ದಾನೆ ನಮ್ಮ ಹನುಮಂತ. ಅದ್ರದ್ದು ಆಮೇಲೆ ಕತೆ ಬರುತ್ತೆ. ಆಮೇಲೆ ವೇದಾಂತವನ್ನ 3 ವಾಕ್ಯದಲ್ಲಿ ಹೇಳಿ ಮುಗಿಸಿದಾನೆ. ಅಂತ ವಿದ್ಯಾವೀರನು ನಮ್ಮ ಹನುಮಂತ. ಮುಂದೆ ಬರ್ತಾ ಬೇಕಾದಷ್ಟು ಅದ್ರ ಬಗ್ಗೆ ನಾವು ಚಿಂತನೆ ಮಾಡಬಹುದು. ಇನ್ನೆಂತ ವೀರ ಅವನು ನೆಕ್ಸ್ಟ್ ಹೇಳ್ಬೇಕಂದ್ರೆ ದಾನವೀರ. ತನ್ನನ್ನೇ ತಾನು ಅರ್ಪಿಸಿಕೊಂಡ್ಬಿಟ್ಟಿದ್ದ ಭಗವಂತನಿಗೆ. ಸರೆಂಡರ್ ಕಂಪ್ಲೀಟ್ಲಿ ಹಿಮ್ಸೆಲ್ಫ್. ತನು, ಮನ, ಧನ ಎಲ್ಲವನ್ನು ಅರ್ಪಿಸಿಕೊಂಡವನೇ ದಾನವೀರ. ಎಲ್ಲದಕ್ಕಿಂತ ಮಹಾ ದೊಡ್ಡ ದಾನ ಮಾಡಿದ್ದು ಯಾವ್ದ್ರ ದಾನ ಮಾಡಿದ್ದವನು? ತನ್ನ ಅಹಂಕಾರದ ದಾನವನ್ನು ಮಾಡಿಬಿಟ್ಟಿದ್ದ. ತನ್ನ ಒಡೆಯನಾದ ರಾಮನ ಚರಣಗಳಲ್ಲಿ ಸಂಪೂರ್ಣವಾಗಿ ಶರಣಾಗತಿಯಿಂದ ಅಹಂಕಾರವನ್ನು ದಾನ ಮಾಡ್ಬಿಟ್ಟಿದ್ದ. ತಗೋ, ಐ ಆಮ್ ಯುವರ್ ಇನ್ಸ್ಟ್ರೂಮೆಂಟ್, ಏನ್ ಬೇಕಾದ್ರೂ ಮಾಡ್ಕೊ, ನಾನು ಇರೋದೇ ನಿನ್ಗೋಸ್ಕರ, ನನ್ನ ದೇಹ, ಕಾಯ, ವಾಚ, ಮನಸ ನಾನು ನಿನ್ನವನು ಅಂತ ಕೊಟ್ಬಿಟ್ಟಿದ್ದ. ಇನ್ನೊಂದು ಗುಣ ಒಂದೇನಪ್ಪಾ ಅಂದ್ರೆ ರಣವೀರ. ಅದು ಗೊತ್ತೇ ಇದೆ. ಎಲ್ಲಾರು ಚೆಚ್ಚು ಹೊಡ್ದಿ ಅಲ್ಲ ಅಶೋಕವನಕ್ಕೆ ಹೋದಾಗ ಎಷ್ಟು ಅವನ್ಗೆ ಮಸಕ ಸಮಾನ ಅಂತ ಹೇಳ್ತಾರೆ. ಎಲ್ಲರೂ ಮಸಕ ಅಂದ್ರೆ ಸೊಳ್ಳೆ. ಈ ರಾಕ್ಷಸರನ್ನೆಲ್ಲ ಮಸಕ ಸಮಾನ ಅಂದ್ಬಿಟ್ಟು ಸುಮ್ನೆ ನಾವ್ ಹೆಂಗೆ ಸೊಳ್ಳೆ ನೋಡಿತೀವೋ ಹಂಗೆ ಹೊಡದ್ ಚಚ್ಬಿಡ್ತಾ ಇದ್ನಂತೆ. ಈ ತರ 5 ವೀರ, 5 ತರ ವೀರ ಯಾರಿಗಿರುತ್ತೋ ಅವ್ರನ್ನ ಮಹಾವೀರ ಅಂತ ಹೇಳ್ತೀವಿ. ಆಮೇಲೆ ವಿಕ್ರಮ ಅಂದ್ರೆ ಏನು ಅಂತ ಹೇಳ್ತಾರೆ ಅಂದ್ರೆ, ಒಂದು ವಿಶೇಷವಾದ ಕ್ರಮವನ್ನು ತಗೊಳ್ಳೋವನೇ ವಿಕ್ರಮ. ಅಂದ್ರೆ ಎಲ್ಲಾರು ನಾವೆಲ್ಲ ಕೆಲ್ಸಗಳು ಮಾಡ್ತೀವಿ, ವಿಶೇಷವಾಗಿ ಯಾರು ಕೆಲ್ಸಗಳು ಮಾಡ್ತಾರೋ ಅವನು ವಿಕ್ರಮ.
ಕ್ಯಾಲ್ಕುಲೇಟೆಡ್ ಸ್ಟೆಪ್ಸ್ ಯಾರು ತಗೋತಾರೋ, ಪೆದ್ದದಾಗಿ ಏನೇನೋ ಮಾಡೋದಲ್ಲ, ಬೇಕಾದಷ್ಟು ಕೆಲ್ಸಗಳು ಮಾಡ್ಕೊಂಡು ಹೋಗ್ತಿರ್ಬೋದು. ಆದ್ರೆ the one who does the precise action in the right time at the right manner, he is called Vikrama. Calculated steps ತಗೋತಾನೆ. ಮಾಡಕ್ ಮುಂಚೆ ಫುಲ್ ಪ್ಲಾನಿಂಗ್, ಸ್ಟ್ರಾಟಜಿ. ಅವನು ಒಬ್ಬನೇ ಲಂಕಾಗ್ ಹೋಗ್ಬಿಟ್ಟು ಏನೇನೆಲ್ಲ ಮುಗಿಸ್ಕೊಂಡ್ ಕೆಲ್ಸಗಳು ಮಾಡ್ಕೊಂಡ್ ಬರ್ತಾನೆ ನೋಡಿ, ಅವನು ವಿಕ್ರಮ. ಶಾರ್ಪ್ ಮೈಂಡ್, ಅತಿ ತೀಕ್ಷ್ಣವಾದ ಒಂದು ಬುದ್ಧಿ, ಪರಾಕ್ರಮಿ ಬೇರೆ ಅವನು. ಬಜರಂಗಿ ಏನ್ರೋ ಅವನು ವಜ್ರಕಾಯ, ಅವನು ಫುಲ್ ಇಡೀ ದೇಹನೇ ವಜ್ರಕಾಯ, ಸ್ಟ್ರಾಂಗ್ ಲಿಮ್ಸ್, ದೇಹ ನೋಡಿ. ಅದಕ್ಕೆ ಈ ಗರಡಿ ಮನೆಯವರೆಲ್ಲ ಹನುಮಂತನ್ ಪಿಕ್ಚರ್ ಹಾಕೊಂಡಿರ್ತಾರೆ. ಬೇಕಪ್ಪ ದೇಹ ಅಂದ್ರೆ ಹನುಮಂತನ್ ತರ ದೇಹ ಇರ್ಬೇಕು ಅಲ್ವಾ? ಸೊ ಇದೆಲ್ಲ ಅವನನ್ನ ಗುಣಗಾನ ಮಾಡ್ತಿರೋದು. ಮಹಾವೀರ ವಿಕ್ರಮ ಬಜರಂಗಿ, ಕುಮತಿ ನಿವಾರ ಸುಮತಿಕೆ ಸಂಗಿ. ಈ ಕುಮತಿ ಅಂತಿದ್ಯಲ್ಲಪ್ಪ, ಕುಮತಿ ಮೀನ್ಸ್ ನಮ್ದು ಇದು ಸ್ಯಾಡ್ ಸ್ಟೇಟ್ ಆಫ್ ದ ಮೈಂಡ್ ಈಸ್ ನಾಟ್ ಇನ್ ಇಟ್ಸ್ ಫುಲ್ ರೋಬಸ್ಟ್ ಮೈಂಡ್ ಇರಲ್ಲ, ಮನಸ್ಸಿಗೆ ಖಿನ್ನತೆ ಬಂದ್ಬಿಟ್ಟಿರುತ್ತೆ. ಕುಮತಿಗಳು ಬೇಕಾದಷ್ಟು ಇದೆಯಂತೆ. ಇಲ್ಲಿ ಒಂದು 4. ಸೋಲೊಪ್ಪಿಗೆ ಒಂದು ಭಾವ, ಇದು ಡಿಜೆಕ್ಷನ್, ಐ ಹ್ಯಾವ್ ಗಿವನ್ ಅಪ್ ಅಂತ ಬರುತ್ತಲ್ಲ, ಅದು ಕುಮತಿ. ಇಟ್ ಈಸ್ ನಾಟ್ ಎ ಸುಮತಿ, ಅದು ಕೆಟ್ಟ ಭಾವನೆ. ಈ ಒಂದು ಪ್ರಕರಣ ರಾಮಾಯಣದಲ್ಲಿ ಏನಪ್ಪಾ, ಆ ಸೀತೆಯನ್ನು ಹುಡುಕೊಂಡು ಈಗ ಸುಗ್ರೀವ ಏನ್ ಮಾಡ್ತಾನೆ, ಈ ರಾಮ ಆಜ್ಞೆ ಕೊಡ್ತಾನೆ ಸೀತೆಯನ್ನು ಹುಡ್ಕೊಂಡ್ ಬನ್ನಿ ಅಂತ. ಸುಗ್ರೀವ ಎಲ್ಲ ವಾನರ್ನೆಲ್ಲ ಕರೆದ್ಬಿಟ್ಟು ಅವ್ರಿಗೆಲ್ಲ ಹೇಳ್ತಾನೆ, ಎಲ್ಲಾರು ಹೋಗಿ ಸೀತೆ ಎಲ್ಲಿದಾರೋ, ಸೀತಾದೇವಿ ಮಹಾತಾಯಿನ ನೀವು ಹುಡುಕೊಂಡ್ ಬರ್ಬೇಕು, ಎಲ್ಲಿದ್ದಾರೆ ಅಂತ ಹುಡುಕೊಂಡ್ ಬರ್ಬೇಕು, ಯಾವ ಡೈರೆಕ್ಷನ್ ಹೋಗಿದ್ದಾರೆ ಅಂತ ಹೋಗಿ ನೀವು ಹುಡ್ಕೊಂಡ್ ಬರ್ಬೇಕು ಅಂದ್ಬಿಟ್ಟು ಈ ಮೇಕ್ಸ್ 4 teams, ನಾರ್ತ್ ಸೌತ್ ಈಸ್ಟ್ ವೆಸ್ಟ್, 4 teams. ಈ ಸೌತ್ ಟೀಮ್ ಅಲ್ಲಿ ಯಾರಿರ್ತಾರೆ, ನಮ್ಮ ಹನುಮಂತ, ನಮ್ಮ ಜಾಂಬವಂತ, ನಮ್ಮ ಅಂಗದ, ನಳ, ನೀಲ, ಇದೆಲ್ಲ ಸೌತ್ ಟೀಮ್, ಬೆಸ್ಟ್ ಟೀಮ್. ಅವರು ಎಲ್ಲ ಹೋಗಿರ್ತಾರೆ. ಸರಿ, ಈ ಸೌತ್ ಟೀಮ್ ಎಲ್ಲ ಹೋದಾಗ ಈ ನಮ್ಮ ಈ ಸಾಗರದ ಕಡೆ ಹೋಗ್ತಾ ಇರ್ತಾರೆ. ಹುಡುಕಿ ಸಾಕಾಗಿರುತ್ತೆ. ನೀರಿಲ್ಲ, ಊಟ ಇಲ್ಲ, ನಿದ್ರೆ ಇಲ್ಲ, ಸುಸ್ತಾಗಿದೆ. ಸೀತೆ ಸಿಗ್ತಾ ಇಲ್ಲ, ಸುಸ್ತಾಗಿ ಎಲ್ರು ಕೂತ್ಬಿಟ್ಟಿದ್ದಾರೆ. ಆದ್ರೆ ಸೀತೆ ಎಲ್ಲಿದ್ದಾಳೆ ಅಂತ ಹುಡ್ಕೊಂಡು ಹೋಗದೆ ಹೋದ್ರೆ ಅಲ್ಲಿ ಸುಗ್ರೀವ ತಲೆ ಕಟ್ ಮಾಡಕ್ ಬಿಡ್ತಾನೆ. ಅದು ಭಯ, ಹೋಗಕ್ ಭಯ. ಹೇಳ್ಬಿಟ್ಟಿರ್ತಾನ ಅವನು ಸುಗ್ರೀವ, ಯುವರ್ ಹೆಡ್ಸ್ ವಿಲ್ ಬಿ ಚಾಪ್ಡ್ ಇಫ್ ಯು ಡೋಂಟ್ ಕಮ್ ವಿತ್ ನ್ಯೂಸ್ ಆಫ್ ಸೀತಾ ಮಾತಾ ಅಂತ ಹೇಳ್ಬಿಟ್ಟಿರ್ತಾನೆ. ಬಟ್ ದೇ ವಿಲ್ ಬಿ ಸೋ ಡಿಸಪಾಯಿಂಟೆಡ್. ಸುಸ್ತಾಗ್ಬಿಟ್ಟು ಕೂತ್ಬಿಟ್ಟಿರ್ತಾರೆ ಎಲ್ಲಾರ್ಗುನು. ದೇ ಹ್ಯಾವ್ ಗಿವನ್ ಅಪ್ ಅಂಡ್ ದೇ ಆರ್ ಸಿಟಿಂಗ್. ಅವಾಗ ನಮ್ ಹನುಮಂತ ಏನ್ ಮಾಡ್ತಾನೆ, ಒಂದು ಗುಡ್ಡ ಇರತ್ತೆ, ಗುಡ್ಡದ ಮೇಲೆ ಹತ್ತು ಹೋಗ್ತಾನೆ. ನೀರು ಎಲ್ರಿಗೂ ದಾಹ ಆಗ್ಬಿಟ್ಟಿರುತ್ತೆ, ನೀರ್ ಕುಡಿಬೇಕು. ಸೊ ಒಂದ್ ಗುಡ್ಡ ಹತ್ತು ಹೋಗ್ಬಿಟ್ಟು ನೋಡ್ತಾನೆ. ನೋಡಿದ್ರೆ ಒಂದು ಗುಹೆ, ಕೇವ್, ಅದ್ರಿಂದ ಈ ಹಕ್ಕಿಗಳ ಹಾರ್ ಬರ್ತಾ ಇರುತ್ತವೆ. ಆವಾಗಂತಾನೆ, ಓಹೋ, ಗುಹೆ ಒಳಗಿಂದ ಹಕ್ಕಿಗಳು ಬರ್ತಾ ಇದೆ ಅಂದರೆ ಆ ಗುಹೆ ಒಳಗಡೆ ನೀರಿರ್ಬೇಕು, ಅದಕ್ಕೋಸ್ಕರ ಹಕ್ಕಿಗಳು ಹಾರ ಹೋಗಿವೆ ಅಲ್ಲಿ ಅಂದ್ಬಿಟ್ಟು, ಬನ್ರೋ ಎಲ್ಲಾರು ಹೋಗೋಣ, ನೀರ್ ಸಿಕ್ಬಿಡ್ತು ನಡಿ ಅಂದ್ಬಿಟ್ಟು ಎಲ್ಲಾರನ್ನು ಕರ್ಕೊಂಡು ಹೋಗಿ ನೀರ್ ಕುಡ್ರು. ಎಲ್ಲ ಫ್ರೆಶನ್ ಅಪ್ ಆಗ್ಬಿಟ್ಟು ಇಮಿಡಿಯೇಟ್ಲಿ ಸ್ವಲ್ಪ ಅವ್ರಿಗೆಲ್ಲ ಎನರ್ಜಿ ಬರುತ್ತೆ. ಸೊ ಇದೊಂದು ಕುಮತಿನ ಅವನು ನಿವಾರಣೆ ಮಾಡ್ತಾನೆ. ಇದೇ ರೀತಿ ಇದು ಸುಮ್ಮನೆ ಸುಂದರಕಾಂಡದಲ್ಲಿ ಬಂದಿರೋ ಒಂದು ಘಟನೆ. ನಮ್ಮ ಜೀವನದಲ್ಲೂ ಬೇಕಾದ ಸತಿ ನಮ್ಗೆ ವಿ ಫೀಲ್ ಅ ಡಿಪ್ ಇನ್ ಅವರ್ ಎಂಥೂಸಿಯಾಸಮ್. ಸೋಲ್ ಒಪ್ಕೊಂಡ್ಬಿಡ್ತೀವಿ, ಅಷ್ಟೇಪ್ಪ ನಾನು ಇನ್ ಮುಂದೆ ಹೋಗಕ್ ಆಗಲ್ಲ ಅಂತ ಒಂದು ಬಂದಾಗ ನಾವ್ ಇದನ್ನ ಜ್ಞಾಪಿಸ್ಕೋಬೇಕು. ನೋ, ದಿಸ್ ಇಸ್ ನಾಟ್ ದ ಎಂಡ್. ಸ್ವಲ್ಪ ಮೇಲ್ಗಡೆ ಲೆಟ್ ಅಸ್ ಗೋ ಟು ಅ ಹೈಯರ್ ಪರ್ಸ್ಪೆಕ್ಟಿವ್ ಅಂಡ್ ಲುಕ್ ಎಟ್ ಥಿಂಗ್ಸ್. ಲೆಟ್ ಅಸ್ ಲುಕ್ ಎಟ್ ದ ಬಿಗ್ ಪಿಕ್ಚರ್. ಅವ್ನು ಹೆಂಗ್ ಗುಡ್ಡ ಹತ್ಬಿಟ್ಟು ಹೋಗಿ ನೋಡಿದಾಗ ಅವನು ಸಿಕ್ತೋ ಸೊಲ್ಯೂಷನ್, ಆ ತರ ನಾವು ಶಾಂತವಾಗಿ ಟೇಕ್ ಅ ಸ್ಟೆಪ್ ಬ್ಯಾಕ್, ಸ್ವಲ್ಪ ನೋಡ್ಬೇಕು. ದಿಸ್ ಇಸ್ ನಾಟ್ ದ ಎಂಡ್ ಅಂತ ಗೊತ್ತಾಗುತ್ತೆ. ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ದಿಸ್ ಇನ್ಸಿಡೆಂಟ್. ನಮ್ ಹನುಮಂತ ಹೇಳ್ಕೊಟ್ಟಿರೋದು. ಸೊ ಏನಪ್ಪಾ ಇದನ್ನ ಈ ಖಿನ್ನತೆ ಹೇಗಪ್ಪ ನಾವ್ ನಿವಾರಣೆ ಮಾಡ್ಕೋಬಹುದು ಅವಾಗ ಅಂದ್ರೆ ಸತ್ಸಂಗ. ಮಂಡೇ, ಟ್ಯೂಸ್ಡೇ, ಸೋಮವಾರ, ಮಂಗಳವಾರ ಬಂದು ಸತ್ಸಂಗ ಕೂತ್ಕೊಂಡ್ರೆ ಖಂಡಿತ ನಮ್ಗೆ ಆ ಡಿಪ್ಪಿನ ಎಂಥೂಸಿಯಾಸಮ್ ಬರೋದೇ ಇಲ್ಲ. ಇನ್ನೊಂದೇನಪ್ಪ ಕುಮತಿ,
ಆತ್ಮವಿಶ್ವಾಸದ ಕೊರತೆ ಆಗ್ಬಿಡತ್ತು. ಕೆಲವು ಸತಿ ಸೋಲೊಪ್ಗೆ ಆಯ್ತು, ಆತ್ಮವಿಶ್ವಾಸ ಕೆಲವು ಸತಿ ಕಡಿಮೆ ಅಯ್ಯೋ ಸೇಮ್ ಥಿಂಗ್, ಎಲ್ಲ ಒಂದ್ರದೇನೆ ಬೇರೆ 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 ತರ ಶೇಡ್ಸ್ ಆಫ್ ದ ಸೇಮ್ ಏನೋ ಮೆಂಟಲ್ ಕಂಡೀಷನ್ಸ್. ಇದು ವಿಭೀಷಣನ್ಗೆ ಆತ್ಮವಿಶ್ವಾಸ ತುಂಬಾ ಕಡಿಮೆ ಇರುತ್ತೆ. ಪಾಪ ರಾಕ್ಷಸರ ಮಧ್ಯ ಹೋಗಿ ಸೇರ್ಕೊಂಡ್ಬಿಡ್ತಾನೆ. ಇವನೊಬ್ನೇ ಸಾತ್ವಿಕ್ ಪರ್ಸನ್ ಅಲ್ಲಿ. ಆ ರಾಕ್ಷಸರ ರಾವಣನ ಲಂಕೆಯಲ್ಲಿ ಸತ್ವ ಇರೋನು ಒಬ್ನೇ ವಿಭೀಷಣ. ಅವನ್ಗೆ ಆತ್ಮವಿಶ್ವಾಸ ಕಡಿಮೆ ಅಲ್ಲದೆ ಇನ್ನೇನಾಗತ್ತೆ. ಅವನಿಗೆ ಗೊತ್ತು ನಮ್ಮಣ್ಣ ಮಾಡ್ತಿರೋದೆಲ್ಲ ಶುದ್ಧ ತಪ್ಪು ಕೆಲಸಗಳು. ಅವನ್ಗೆ ಹೇಳಕ್ ಧೈರ್ಯ ಇರಲ್ಲ. ಏನಂತಾನು ತಮ್ಮ, ಅವನು ಮಹಾ ಪವರ್ಫುಲ್. ಆ ರಾವಣ ಅತೀ ಕ್ರೂರಿ ಬೇರೆ. ಇವನ್ಗೆ ನೀನ್ ತಪ್ಪು ಮಾಡ್ತಿದೀಯಾ, ನೀನ್ ಮಾಡ್ಬೇಡ, ಸೀತಾಮಾತೆನ್ ವಾಪಸ್ ಕಳ್ಸು ಅಂತ ಹೇಳಕ್ಕೆ ಅವನಿಗೆ ಗೊತ್ತು ಹೃದಯದಲ್ಲಿ, ಆದ್ರೆ ಹೇಳಕ್ಕೆ ಭಯ. ಅಂತ ಸಮಯದಲ್ಲಿ ಏನ್ ಮಾಡ್ತಾನೆ ಹನುಮಂತ, ಅದೊಂದು ಎಪಿಸೋಡ್ ಇದೆ. ಅವನು ಹೋಗಿ ವಿಭೀಷಣನ್ ಮನೆಗೆ ಹೋಗಿ ವಿಭೀಷಣ ಹತ್ರ ಮಾತಾಡಿ ಹೇಳ್ತಾನೆ, ನೀನು ಧರ್ಮದ ಕಡೆಗಿದೀಯ, ನಿನ್ಗೆ ಯಾಕೆ ಹೆದರ್ಕೋತೀಯಾ? ಧರ್ಮೋ ರಕ್ಷತಿ ರಕ್ಷಿತ. ನೀನ್ ಧರ್ಮದ ಕಡೆ ಇದ್ರೆ ಧರ್ಮನ ನಿನ್ನ ಕಾಪಾಡತ್. ನಿನ್ನ ಅಣ್ಣ ನೀ ಹೆದರ್ಕೋಬೇಡ, ನೀನ್ ಇವಾಗ ರಾಮನ್ ಕಡೆ ಬಂದ್ಬಿಡು, ಧರ್ಮದ ಕಡೆ ಬಂದ್ಬಿಡು, ಎಲ್ಲಾರ್ಗೂ ಒಳ್ಳೇದಾಗತ್ತೆ ಅಂದ್ಬಿಟ್ಟು ಆತ್ಮವಿಶ್ವಾಸವನ್ನ ಹೇಳಿ ಹುರಿದುಂಬಿಸ್ತಾನೆ. ಅದೊಂದು ಕುಮತಿ ಇತ್ತಲ್ಲ ವಿಭೀಷಣನ್ಗೆ, ಆ ಕುಮತಿ ನಿವಾರಣೆ ಮಾಡ್ಬಿಡ್ತಾನೆ. ಕುಮತಿ ನಿವಾರ ಅಂತ ಅದಕ್ಕೆ ಹೇಳತ್. ವಿಭೀಷಣ ಹೇಳ್ತಾನೆ, ಅಯ್ಯೋ ನಾನ್ ರಾಕ್ಷಸನಪ್ಪ, ನಿಮ್ ರಾಮನ ಹತ್ರ ಬಾ ಅಂತ ಹೇಳ್ಬಿಡ್ತಾ ಇದೀಯಲ್ಲ, ನನ್ ಮುಖ ನೋಡು, ನಾನ್ ರಾಕ್ಷಸ, ನಾನೊಬ್ಬ ಅಸುರ, ನಿಮ್ ರಾಮ ನನ್ನ ಒಪ್ಕೋತಾನ? ಎಷ್ಟು ಅಗ್ಲಿ, ಸೋ ಅಗ್ಲಿ ಅಂತ ಹೇಳ್ತಾನೆ, ವಿಕಾರವಾಗಿ ನಿನ್ನ ನೋಡಕ್ಕೆ ಅಂತ. ಅದಕ್ಕೆ ಹನುಮಂತ ಹೇಳ್ತಾ, ಅಯ್ಯೋ ದೇವ್ರೆ, ನಿನ್ ಮುಖ ಏನ್ ನೋಡ್ಕೋತಾನೆ, ನನ್ ಮುಖ ನೋಡು, ಕಪಿ ಮುಖ, ಇಷ್ಟು ಊದ್ಕೊಂಡ್ಬಿಡಿದೆ. ನನ್ನನ್ನೇ ಪಾಪ ನನ್ ರಾಮ ನನ್ನ ಒಪ್ಕೋತಾನೆ, ನನ್ಗೆ ಫ್ರೆಂಡ್ ಮಾಡ್ಕೊಂಡಿದ್ದಾನೆ, ನಿನ್ನ ಯಾರಪ್ಪ? ಕಪಿ ಮುಖನ ಬೆಳಗಾಗೆದ್ದು ಮಂಗನ್ ಮುಖ ನೋಡಿದ್ರೆ ನಮ್ಗೆ ಊಟ ಸಿಗಲ್ಲ ಅಂತ ಎಲ್ರು ಬಾಗ್ಲಾಕೋತಾರೆ. ಅಂಥವನ್ನೇ ನಮ್ ರಾಮ ಒಪ್ಕೊಂಡಿರ್ಬೇಕಾದ್ರೆ ನಿನ್ನನ್ನು ಒಪ್ಕೊಳ್ದೆ ಇರ್ತಾನ? ನಿನ್ ಹೃದಯ ನೋಡೋನು ನಮ್ಮ ರಾಮ ಅಂದ್ಬಿಟ್ಟು ಆತ್ಮವಿಶ್ವಾಸವನ್ನ ಹುರಿದುಂಬಿಸ್ತಾನೆ. ಸೊ ಹನುಮಂತನ್ ಜ್ಞಾಪಿಸ್ಕೊಂಡು ನಾವು ನಮ್ಗೆ ಯಾವಾಗ್ಲಾದ್ರೂ ಆತ್ಮವಿಶ್ವಾಸ ಕಡಿಮೆ ಆದ್ರೆ, ನನ್ನಿಂದ ಇದು ಸಾಧ್ಯ ಇಲ್ಲ ಅಂತ ಅನ್ಸಿದ್ರೆ ಹನುಮಂತನ್ ಜ್ಞಾಪಿಸ್ಕೊ. ಅದೊಂದು. ಇನ್ನೊಂದು ಏನಪ್ಪ ಕುಮತಿ, ಇನ್ನೊಂದು ಇನ್ಸಿಡೆಂಟ್ ಫ್ರಮ್ ದ ಸುಂದರಕಾಂಡ ಏನಪ್ಪಾ ಅಂದ್ರೆ, ಸೀತಾಮಾತೆ ನಿರುತ್ಸಾಹ ಆಗ್ಬಿಟ್ಟಿರ್ತಾವಳು ಪಾಪ. ನ್ಯಾಚುರಲಿ ಕಾದು 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 ರಾಮ ಬರ್ತಾನೆ ರಾಮ ಬರ್ತಾನೆ ರಾಮ 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 ಅಂತ ಜಪ ಮಾಡಿ, ಅವಳು ಅಷ್ಟೇ ಶಿ ಸರೌಂಡೆಡ್ ಬೈ ಆಲ್ ರಾಕ್ಷಸೀಸ್. ಅಲ್ಲಿ ಹೋಗ್ಬಿಡಿದಾಳೆ, ಕೂತ್ಕೊಂಡಿದ್ದಾಳೆ, ಊಟ ಹಿಡಿಸ್ತಿಲ್ಲ, ನಿದ್ರೆ ಹಿಡಿಸ್ತಿಲ್ಲ, ಏನು ಬೇಡ ಅವಳಿಗೆ, ಬರೀ ರಾಮ ಯಾವಾಗ ಬರ್ತಾನೆ, ಯಾವಾಗ ಮನೆಗೆ ಹೋಗ್ತೀನಿ, ಅದೇ ಪಾಪ ಚಿಂತೆಲ್ ಸೀತಾಮಾತಾ. ಇನ್ನ ಶಿ ಲಾಸ್ಟ್ ಹೋಪ್, ಕಂಪ್ಲೀಟ್ ನಿರುತ್ಸಾಹ ಆಗ್ಬಿಟ್ಟಿರ್ತವಳಿಗೆ. ಇನ್ನ ಆಯ್ತು ನನ್ ಗತಿ ಇಷ್ಟೇ ಅಂದ್ಬಿಟ್ಟು, ಇನ್ಫ್ಯಾಕ್ಟ್ ಅವಳು ನನ್ನನ್ನು ಸುಟ್ಟಾಕ್ಬಿಡಿ, ನಾನು ಸತ್ತೋಗ್ತೀನಿ, ಯಾರ್ಯಾರು ಎಲ್ಲ ಕೇಳ್ತಿರ್ತಾಳೆ. ಇದು ಸೂರ್ಯ ಭಗವಂತ ನೋಡೋದು, ನನ್ ಸ್ವಲ್ಪ ಸುಟ್ಬಿಡಪ್ಪ, ಸ್ವಲ್ಪ ಜಾಸ್ತಿ ಪ್ರಖರವಾಗಿ ನಿಂದು ಬೆಳಕ್ ಕಳಿಸ್ಬಿಟ್ಟು ನನ್ ಸುಟ್ಟಾಕ್ಬಿಡು ಅಂತ ಕೇಳೋದು. ಆಮೇಲೆ ಇದಿರುತ್ತಲ್ಲ, ಏನು ಎಲೆಗಳು ಸ್ವಲ್ಪ ಒಣಗೋಗಿರೋ ಎಲೆಗಳು, ಸ್ವಲ್ಪ ಹಳದಿ ಬಣ್ಣದ ಎಲೆಗಳು, ಓಹೋ ನೀನ್ ನೋಡಿದ್ರೆ ನೀನು ಬೆಂಕಿ ತರ ಕಾಣಿಸ್ತೀಯ, ಬೆಂಕಿ ಕಲರ್ ಇದೆಯಾ, ನನ್ ಮೇಲೆ ಬಿದ್ಬಿಡು, ನಾನ್ ಸುಟ್ಟೋಗ್ತೀನಿ ಅಂತ. ಈ ತರ ಸಿಕ್ಕಾಪಟ್ಟೆ ನಿರುತ್ಸಾಹದಲ್ಲಿ ಬೇಯ್ತಾ ಇರ್ತಾಳ ಪಾಪ ಸೀತಾಮಾತ. ಅಂತ ಸೀತಾಮಾತ ಯಾರು ಹೋಪ್ಸ್ಕೊಡೋದು? ನಮ್ಮ ಹನುಮಂತ. ಹೋಗಿ ಇಲ್ಲಮ್ಮ ಅಂದ್ಬಿಟ್ಟು ಆ ಮುದ್ರಿಕೆ ಕೊಟ್ಬಿಟ್ಟು, ಇನ್ನೇನ್ ಹೀಗೋ ಹೋದೆ ಹೀಗೋ ಬಂದೆ, ರಾಮನ್ ಕರ್ಕೊಂಡ್ ಬರ್ತೀನಿ ಅಂತ ಹುದುಂಬಿಸಿ ಅವಳಿಗೆ ಹೋಪ್ ಕೊಟ್ಟು ಮಾಡೋದು ನಮ್ಮ ಹನುಮಂತ. ಕುಮತಿ ನಿವಾರ ಸುಮತಿಕೆ ಸಂಗಿ. ಬೇಕಾದಷ್ಟು ಇಂಥದ್ದೇ. ಸುಮತಿಕೆ ಸಂಗಿ ಅಂದ್ರೆ ಒಳ್ಳೆ ಮನ್ಸಿರೋರ್ ಜೊತೆ ಒಂದ್ ಫ್ರೆಂಡ್, ನಮ್ಮೆಲ್ಲರ ಜೊತೆ ಫ್ರೆಂಡ್. ಸುಗ್ರೀವನಿಗೆ ಫ್ರೆಂಡ್. ಇವ್ ಯಾಕೆ ವಾಲಿ ಜೊತೆ ಹೋಗ್ಬೋದಾಗಿತ್ತಲ್ಲ? he didn't go with ವಾಲಿ, he was more powerful ಅಲ್ವಾ? ಇವ್ರನ್ನೆಲ್ಲ ಹೊರಗಡೆ ಹಾಕ್ಬಿಟ್ಟು ತಾನು ರಾಜ್ಯಭಾರ ಮಾಡ್ಕೊಂಡು ತಾರಾನು ಕೂಡ್ಸ್ಕೊಂಡು ಮಾಡ್ತಾ ಇದ್ದ ತಾನೇ ವಾಲಿ. ವಾಲಿ ಜೊತೆ ಯಾಕೆ ಹೋಗ್ಲಿಲ್ಲ ಹನುಮಂತ? ಯಾಕೆಂದ್ರೆ ಅವನಿಗೆ ಗೊತ್ತು ವಾಲಿ ತಪ್ಪು ಮಾಡ್ದ, ತಮ್ಮನಿಗೆ ಅನ್ಯಾಯ ಮಾಡಿದಾನೆ ಅಂತ ಗೊತ್ತು. ಆದ್ರಿಂದ ಸುಮತಿಕೆ ಸಂಗಿ, ಸುಮತಿ ಇರೋರ್ ಜೊತೆನೇ ಇರ್ತಾನೆ ಯಾವಾಗ ಹನುಮಂತ. ಯಾವಾಗ್ಲೂ ನಮ್ ಜೊತೆ ಇರೋನು ಹನುಮಂತ. ನಾವ್ ಅವನು ಜ್ಞಾಪಿಸ್ಕೊತಾ ಇದ್ರೆ ಅವನು ನಮ್ಗೆ ಸರಿಯಾಗಿರೋ ಮಾರ್ಗದರ್ಶನ ಮಾಡ್ತಾ ಇರ್ತಾನೆ.
ಅಲ್ವಾ? ನೆಕ್ಸ್ಟ್, ಕಂಚನ ಭರನ ವಿರಾಜೆ ಸುವೇಸ, ಕಾನನ ಕುಂದಲ ಕುಂಚಿತ ಕೇಸ. ಇದೇನಪ್ಪಾ ಅಂದ್ರೆ ಬ್ಯೂಟಿಫುಲ್ ಚೌಪಾಯಿ ಅಬೌಟ್ ದ ಬ್ಯೂಟಿ ಆಫ್ ಹನುಮಂತ್. ಎಷ್ಟು ಸುಂದರಾಂಗ ಅವನು ಹನುಮ. ಅವನು ಕೋತಿ ಮುಖ ಇರ್ಬೋದು, ಆದ್ರೆ ಅಷ್ಟು ಸುಂದರ. ಈ ಶ್ಲೋಕಗಳನ್ನ ಧ್ಯಾನ ಶ್ಲೋಕ ಅಂತ ಹೇಳ್ತಾರೆ. ನಾವ್ ಯಾವ್ದೇ ನಮ್ಮ ಆರಾಧ್ಯ ದೇವ ಆದ್ರೆ ಅವ್ರು ಜ್ಞಾಪಿಸ್ಕೋಬೇಕು. ಇವಾಗ ನೋಡಿ, ನಮ್ ಕೃಷ್ಣಂದು ಬ್ಯೂಟಿಫುಲ್ ಶ್ಲೋಕ ಸಾರ್ದೆ. ಅಧರಂ ಮಧುರಂ ಹಸಿತಂ ಮಧುರಂ, ಬೇಕಾದ ಶ್ಲೋಕಗಳಿದೆ. ಅವನ್ ಸುಂದರ ಸೌಂದರ್ಯನ ಡಿಸ್ಕ್ರೈಬ್ ಮಾಡುವಂತಹ ಶ್ಲೋಕಗಳು ಧ್ಯಾನ ಶ್ಲೋಕಗಳು. ನಮ್ ರಾಮಚಂದ್ರನ್ ಡಿಸ್ಕ್ರೈಬ್ ಮಾಡುವಂತದ್ದು ಧ್ಯಾನ ಶ್ಲೋಕಗಳು. ಎಲ್ಲಾ ನಮ್ ಇಷ್ಟ ದೇವತೆಗಳದ್ದು ಧ್ಯಾನ ಶ್ಲೋಕಗಳಿರುತ್ತೆ. ಅದೇ ರೀತಿ ಹನುಮಂತನ ಮೇಲೆ ಧ್ಯಾನ ಮಾಡ್ಬೇಕು ಅಂದರೆ ಈ ಶ್ಲೋಕಗಳನ್ನ ಹೇಳಿ ಅಂತ ಹೇಳ್ತಾರೆ. ಕಂಚನ ಭರನ, ಗೋಲ್ಡನ್, ಮೈ ಒಳ್ಳೆ ಇದು ಹೊಳಿತಾ ಇರತ್ತೆ ಚಿನ್ನದ ತರ, ಸುವರ್ಣ ಕಲರ್ ಇಸ್ ಕಂಚನ ವರ್ಣ, ವಿರಾಜೆ ಸುವೇಶ, ಬ್ಯೂಟಿಫುಲ್ ಡ್ರೆಸ್. ಏನ್ ಹಾಕೊಂಡಿರ್ತಾನೋ ಅದು ಬ್ಯೂಟಿಫುಲ್ ಆಗ. ಕಾನನ ಕುಂದಲ ಕುಂಚಿತ ಕೇಸ, ಗುಂಗುರ್ ಕೂದ್, ಅಷ್ಟು ನೋಡಕ್ಕೆ ಅಷ್ಟು ಸುಂದರವಾಗಿರ್ತಾನಂತೆ. ಅದಕ್ಕೇನೆ ವಾಲ್ಮೀಕಿಯವರು ಈ 7 ಕಾಂಡಗಳಲ್ಲಿ ಇದಕ್ಕೆ ಸುಂದರ ಕಾಂಡ ಅಂತಲೇ ಹೆಸರಿಟ್ಬಿಟ್ಟಿದ್ದಾರೆ. ಒನ್ ಕ್ಯಾನ್ ವಂಡರ್, ಈ ಸುಂದರ ಕಾಂಡದಲ್ಲಿ ಬರೀ ದುಃಖದ್ದೇನೆ ಇರುತ್ತಪ್ಪ. ರಾಮ ಅಳ್ತಾ ಇದ್ದಾನೆ, ಸುಗ್ರೀವ ಅಳ್ತಾ ಇದ್ದಾನೆ, ಏನೋ ಅಲ್ಲಿ ಸೀತೆ ಅಳ್ತಾ ಇದ್ದಾಳೆ, ವಿಭೀಷಣ ಅಳ್ತಾ ಇದ್ದಾನೆ. ಈ ಸುಂದರತೆ ಎಲ್ಲಿ ಬಂದು ಅಂದ್ರೆ ನೋ, ಸುಂದರ ಈಸ್ ಇಂಡಿಕೇಟಿಂಗ್ ಹನುಮಂತ ಅಂತ ಹೇಳ್ತಾರೆ. ಆ ವಾಲ್ಮೀಕಿ ಅವರು ಕೂಡ he was also in love with ಹನುಮಾನ್. he named the entire this thing as ಸುಂದರಕಾಂಡ. ಸುಂದರ ಅನ್ನೋದೇ ಹನುಮಂತನ ಒಂದು ಹೆಸರು, ನಾಮ ಕೂಡ. ಸುಂದರ ಅಂತ ಹನುಮಂತನ ನಾಮಗಳಲ್ಲಿ ಸುಂದರ ಅನ್ನೋದು ಒಂದು ಹೆಸರು. ಆದ್ರಿಂದ ಈ ನಾಮ ಮತ್ತೆ ರೂಪ, ನಮ್ಮ ಆರಾಧ್ಯ ದೇವತಾ ನಾಮ ಮತ್ತು ರೂಪ ನಮ್ಗೆ ವೆರಿ ಇಂಪಾರ್ಟೆಂಟ್. ಅದನ್ನ ನಾವು ಹೇಳ್ಕೊತಾ ಇರ್ಬೇಕು. ಕಂಚನ ವರ್ಣ ಬಿರಾಜೆ ಸುವೇಶ, ಬ್ಯೂಟಿಫುಲ್ ಡ್ರೆಸ್. ಆಮೇಲೆ ಇದು ನೆಕ್ಸ್ಟ್ ಏನಪ್ಪಾ, ಹಾತ ವಜ್ರ ಅವರು ಧ್ವಜ ವಿರಾಜೆ. ಹಾತ ವಜ್ರ ಅವರು ಧ್ವಜ ವಿರಾಜೆ, ಕಾಂದೆ ಮೂಂಜ ಜನೇವು ಸಾದೆ. ಸಂಕರ ಸುವನ ಕೇಸರಿ ನಂದನ, ತೇಜ ಪ್ರಚಾಪ ಮಹಾಜಗವಂದನ. हाथ वज्र और ध्वजा बिराजे, कांधे मूंज जनेऊ साजे. ಈ ಹಾತ ವಜ್ರ, ಈ ಚೌಪಾಯಿ ಕೂಡ ಒಂದ್ ಸುಂದರ ಸೌಂದರ್ಯವನ್ನ ಹೇಳ್ತಾ ಇರೋದು. ಹಂಗಿದಾನೆ ನಮ್ಮ ಹನುಮಂತ ಅಂದ್ರೆ. ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟಿದ್ದಾರೆ ಇದಕ್ಕೆ ಭಾಷ್ಯಕಾರ ಮಾಡಿರೋರು. ಅವನ್ ಕೈಯಲ್ಲಿ ವಜ್ರ ಇರತ್ತಂತೆ, ಧ್ವಜ ಇರತ್ತಂತೆ. ಆಮೇಲೆ ಅವನು ಹೇಗೆ ಇದು ಅಕ್ರಾಸಸ್ ಇದು ಜನಿವಾರ ಹಾಕೊಂಡಿರ್ತಾರಂತೆ. ಅಷ್ಟೇ ಸಿಂಪಲ್ 4 ಲೈನು, ಆದ್ರೆ ಅದಕ್ಕೆ ಸೂಪರ್ ಆಗಿರೋ ಒಂದು ಅರ್ಥಗಳು ನೋಡಿ. ಹಾತ ವಜ್ರ, ವಜ್ರಾಯುಧದ ತರ ಇರತ್ತಂತ ಒಂದ್ ಗದೆ. ಇಟ್ ರೆಪ್ರೆಸೆಂಟ್ಸ್ ವಜ್ರಾಯುಧ. ಅಷ್ಟೊಂದು ಗದೆ ಎತ್ತದ ಅಂದ್ರೆ ವಜ್ರಾಯುಧ ಕಡಿಮೆ ಇಲ್ಲ. ಹಾತ್ಮೆ ವಜ್ರ, ಕೈಯಲ್ಲಿ ವಜ್ರಾಯುಧ ಇಟ್ಕೊಂಡಿದ್ದಾನೆ. ಇನ್ನೊಂದ್ ಮೀನಿಂಗ್ ಏನಂದ್ರೆ, ಅವನ್ ಕೈಯೇ, ಅವನ್ ಮುಷ್ಟಿನೇ ವಜ್ರ ಅಂತೆ. ಅವನ್ಗೆ ಗದೆನೂ ಬೇಕಾಗಿಲ್ಲ, ಅವನ್ ಮುಷ್ಟಿ ಇದ್ರೆ ಸಾಕು. ಅವನ್ ಮುಷ್ಟಿಯಿಂದ ಒಂದ್ ಕೊಟ್ರೆ ಯಾರಿಗಾದ್ರೂ ಬಿದ್ದೇ ಬಿಡ್ತಾರೆ. ಇದು ಲಂಕಿಣಿ. ಈ ಲಂಕಿಣಿ ಅನ್ನೋಳು, ಈ ಲಂಕಿಣಿ ಯಾವಾಗ್ಲೂ ಕಾಯ್ತಾ ಇರ್ತಾಳೆ. ಎಕ್ಸಲೆಂಟ್ ಸೆಕ್ಯೂರಿಟಿ ಗಾರ್ಡ್ ಅವಳು ಲಂಕೆಗೆ. ಇವ್ ಹನುಮಂತ ಎಂಟರ್ ಆಗ್ತಾನೆ ಲಂಕಿನ. ಹೆಂಗೆ? ಮಧ್ಯರಾತ್ರಿ. ಯಾವ ಸೈಜು? ಒಂದ್ ಸೊಳ್ಳೆ ಸಮಾನ. ಒಂದ್ ಸೊಳ್ಳೆ ಮಧ್ಯರಾತ್ರಿ ಹೊತ್ತು ಎಂಟರ್ ಆದ್ರೆ, ಆ ಲಂಕಾನ್ ಎಂಟರ್ ಆದ್ರೆ ಈ ಲಂಕಿನಿ ಹಿಡ್ದು ಬಿಡ್ತಾಳಪ್ಪ. ನಮ್ಗೆ ಕಿವಿ ಹತ್ರ ಬಂದ್ ಗುಯ್ ಅಂದ್ರೆ ಮಾತ್ರ ಸೊಳ್ಳೆ ಕೇಳಿಸುತ್ತೆ, ಅದ್ರೊಳಗೆ ನಂಗೆ ಗೊತ್ತಾಗೋದೇ ಇಲ್ಲ ಅಲ್ವಾ. ಈ ಲಂಕಿಣಿ ಆ ಹನುಮಂತನ ಹಿಡಿದು ಬಿಡ್ತಾಳೆ. ಓಹೋ, ಯಾರೋ ಒಬ್ಬ ಬರ್ತಾ ಇದ್ದಾನೆ ಇಂಟ್ರೋಡರ್ ಅಂದ್ಬಿಟ್ಟು ಲಂಕಿಣಿ ಬಂದ್ಬಿಡ್ತಾಳೆ. ಅವಾಗ ಹನುಮಂತ ಏನ್ ಮಾಡ್ತಾನೆ, ಒಂದೇ ಒಂದು ಮುಷ್ಟಿಲಿ ಹಿಂಗಂದ್ರೆ ಮುಗಿತ್, ಬಿದ್ದೇ ಬಿಡ್ತಾಳವಳು. ಹಾತ್ ವಜ್ರ, ಒಂದ್ ಕೈಯೇ ಆ ಮುಷ್ಟಿನೇ ಒಂದು ವಜ್ರಾಯುಧ ತರ ಇರುತ್ತೆ. ಇನ್ನೊಂದು ಹಾತ ವಜ್ರ ಧ್ವಜ ವಿರಾಜೆ ಅಂದ್ರೆ ಒಂದ್ ಕೈಯಲ್ಲಿ ಈ ಮಹಾತ್ಮರಿಗೆಲ್ಲ ಏನಿರುತ್ತೆ ಗೊತ್ತಾ, ಚಿಹ್ನೆಗಳಿರುತ್ತೆ. ಯಾವಾಗ್ಲೂ ನೋಡಿ ನೀವು, ನಾವು ದೇವರುಗಳ ಫೋಟೋಗಳು ನೋಡಿದ್ರೆ ಓಂ ಬರ್ದಿರ್ತಾರೆ,
ಇಲ್ಲ ಏನೋ ಒಂದ್ ಸ್ಟಾರ್ ಬರ್ದಿರ್ತಾರೆ, ಎಲ್ಲ ಬ್ಯೂಟಿಫುಲ್ ರಂಗೋಲಿ ತರ ಒಂದ್ ಪಿಕ್ಚರ್ಸ್ ಇರುತ್ತೆ. ಸೊ ಅವನ ಕೈಯಲ್ಲಿ ಒಂದ್ ಕಡೆ ಧ್ವಜ, ಒಂದ್ ಕಡೆ ವಜ್ರ, ಅದು ಚಿಹ್ನೆಗಳಿತ್ತು ಒಂದ್ ಹಸ್ತದಲ್ಲಿ ಅಂತಾನು ಹೇಳ್ತಾರೆ. ಇನ್ನೂ ಬೇಕಾದಷ್ಟಿದೆ ಒಂದು ಮಹಿಮೆ. ಹಾತ ಧ್ವಜ ಧ್ವಜ ನಮಗ್ ಗೊತ್ತು. ನಮ್ ಹನುಮಂತ ಏನಪ್ಪಾ ಅಂದ್ರೆ ಅವನು ಕಪಿಧ್ವಜ. ಎಂಥ ಧ್ವಜ ಅದು, ವಿಜಯ ಪತಾಕೆ. ಎಲ್ಲಿತ್ತು ಅವನ್ ಕಪಿಧ್ವಜ? ಅರ್ಜುನನ ರಥದ ಮೇಲೆ ಹಾಕೊಂಡಿದ್ದ. ಆ ಅರ್ಜುನನ ರಥದ ಮೇಲೆ ಯಾರು ಸಾರಥಿ? ಪರಮಾತ್ಮ ಕೃಷ್ಣ ಭಗವಂತ ಶ್ರೀಮನ್ ನಾರಾಯಣನೇ ಸಾರಥಿ. ಅದ್ರ ಮೇಲವನು ವಿಜಯ ಪತಾಕೆ, ಹನುಮಂತನ್ ಪತಾಕೆ ಇದ್ಬಿಟ್ರೆ ವಿಜಯ ಇಸ್ ನಿಶ್ಚಿತ. ಹನುಮಂತ ಹಿಮ್ಸೆಲ್ಫ್, ಅವನ್ ಹನುಮಂತ ನೋಡಿದ್ರೇನೆ ಅವನ್ ವಿಜಯ. ಹಿ ಹಿಮ್ಸೆಲ್ಫ್ ಇಸ್ ಅ ಫ್ಲಾಗ್ ಆಫ್ ವಿಕ್ಟರಿ ಅಂತ ಹೇಳ್ತಾರೆ ತುಳಸಿದಾಸ್. ಫ್ಲಾಗ್ ಆಫ್ ವಿಕ್ಟರಿ. ಯಾವ್ದ್ರ ಮೇಲೆ ವಿಜಯ ಪಡೆದಿರ್ತಾನ ಅವನು? ಯಾವ್ದ್ರ ಮೇಲೆ ವಿಜಯ ಪಡೆದಿರ್ತಾನೆ? ಎಲ್ಲಾದ್ರ ಮೇಲೂ. ಈ ರಾಮಾಯಣದಲ್ಲಂತೂ ಎಲ್ಲಾರ ಮೇಲೂ ವಿಜಯ ಪಡಿತಾನೆ. ಆದರೆ ಅಂತರಂಗದಲ್ಲಿ ತನ್ನ ಮೇಲೆ ತಾನು ವಿಜಯ ಪಡೆದಿರ್ತಾನೆ. ಅರಿಷಡ್ ವೈರಿಗಳ ಮೇಲೆ ವಿಜಯ ಪಡೆದಿರ್ತಾನೆ. ತನ್ನ ಅಹಂಕಾರದ ಮೇಲೆ ವಿಜಯ ಪಡೆದಿರ್ತಾನೆ. ಆದ್ದರಿಂದ ಹನುಮಂತನ ಕಪಿಧ್ವಜ ಅಂದ್ರೆ ಇಟ್ ರೆಪ್ರೆಸೆಂಟ್ಸ್ ಟ್ರಾನ್ಸೆಂಡಿಂಗ್ ದ ಲಿಮಿಟೆಡ್ ಸೆಲ್ಫ್. ಬಾಡಿ, ಮೈಂಡ್, ಇಂಟೆಲೆಕ್ಟ್ ಅನ್ನ ಮೀರಿ ನಿಂತಿರೋನೆ ಹನುಮಂತ. ವಿಜಯ, ಅದಕ್ಕೆ ಕಪಿಧ್ವಜ. ಇನ್ನೊಂದು ಮೀನಿಂಗ್ ಏನಪ್ಪಾ ಅಂದ್ರೆ, ಇದೊಂದು ಈ ರಥದ್ದೊಂದು ಬರ್ತಾನೆ ಇರುತ್ತೆ. ಕಥಾ ಉಪನಿಷತ್ತುಳು ಬರುತ್ತೆ. ನಮ್ಮ ದೇಹವೇ ಒಂದು ರಥ. ನಮ್ಮ ದೇಹವೇ ರಥ. ಇದಿರುತ್ತಲ್ಲ ಹಾರ್ಸಸ್, ಕುದುರೆಗಳು ನಮ್ಮ ಇಂದ್ರಿಯಗಳು. ಆ ಇಂದ್ರಿಯಗಳನ್ನ ಹಿಡ್ಕೊಳ್ಳೋದು, ಆ ರೇನ್ಸ್, ಅದು ನಮ್ಮ ಮೈಂಡ್. ದ ರೇನ್ಸ್ ಆಫ್ ದ ಮೈಂಡ್. ಮನಸ್ಸು ಅನ್ನೋದು ಇದು ರೇನ್ಸ್. ಅದನ್ನ ಹಿಡ್ಕೊಂಡು ನಡ್ಸೋರು ಯಾರು? ಇಂಟೆಲೆಕ್ಟ್, ಬುದ್ಧಿ ನೆಟ್ಗಿರ್ಬೇಕು. ಅದನ್ನ ಒಳಗಡೆ ಕೂತಿರೋರು ಯಾರು? ಜೀವಾತ್ಮ. ಆ ಹನುಮಂತ ಇದನ್ನಲ್ಲ, ಹಿ ರೆಪ್ರೆಸೆಂಟ್ಸ್ ಆಲ್ ಆಫ್ ದಿಸ್. ಅವನೇ ರಥ, ಅವನೇ ರಥಿ, ಅವನೇ ಮಹಾರಥಿ ಕೂಡ. ಅದಕ್ಕೆ ಅವನ ಮೇಲೂ ಅವನು ಯಾವಾಗಲೂ ಅವನು ವಿಜಯ. ಹಿ ಈಸ್ ದ ರಥಿ ಅಂಡ್ ಹಿ ಈಸ್ ದ ಮಹಾರಥಿ. ಅವನ್ಗೆ ಯಾವ ರಥವೂ ಬೇಡ, ಅವನ್ಗೆ ಬೇರೆ ಯಾವ ಚಾರಿಯಟ್ ಬೇಡ, ಅವನ್ಗೆ ಎಂಥದ್ದು ಬೇಡ, ಅವನ್ಗ ಏನು ಬೇಡ. ಅವನೇ ತಾನಾಗಿ ರಥಿ ಅಂಡ್ ಮಹಾರಥಿ. ಎಲ್ಲವೂ ಅವನೇ ರಥ, ಅದ್ರ ಮೇಲೆ ವಿರಾಜಮಾನವಾಗಿರೋದು ಅವನೇ ಮಹಾರಥಿ. ಅವನೊಬ್ಬನೇ ಸಿಂಗಲ್ ಹ್ಯಾಂಡೆಡ್ಲಿ ಕೂಡ ಒನ್ ದ ವಾರ್. ಬಟ್ ಬೇಡ ಅನ್ಬಿಟ್ಟು ರಾಮಂದು ಇದು ಕಥೆ, ನನ್ ಕತೆ ಆಗ್ಬಾರ್ದು ಅಂದ್ಬಿಟ್ಟು ಅವನು ಮಾಡಲ್ಲ. ಸೊ ಇದು ಹಾತ ವಜ್ರ ಅವರು ಧ್ವಜ ವಿರಾಜೆ ಅಂದ್ರೆ ಇಷ್ಟು ಅರ್ಥಗಳು. ಆಮೇಲೆ ಕಾಂಧೆ ಮೂಂಜೆ ಜನೇವು ಸಾಧು. ಅವನ್ ಹೆಗಲ್ ಮೇಲೆ ಈ ಜನಿವಾರ ಹಾಕೊಂಡಿರ್ತಾನೆ. ಏನಪ್ಪಾ ಅರ್ಥ ಜನಿವಾರ ಹಾಕೊಳ್ಳೋದು? ಎಲ್ಲಾರ್ಗು ಒಂದ್ 8 ವರ್ಷಕ್ಕೋ 10 ವರ್ಷಕ್ಕೋ 11 ವರ್ಷಕ್ಕೋ ಏನೋ ಮುಂಜಿ ಮಾಡಿ ಜನಿವಾರ ಹಾಕ್ಬಿಡ್ತಾರೆ. ಆದರೆ ನಮ್ ಹನುಮಂತ ಜನಿವಾರ ಹಾಕೊಂಡಿದ್ದಾನೆ ಅಂದ್ರೆ ಏನಪ್ಪಾ ಅಂದ್ರೆ, ಮೂಂಜಾ ಗ್ರಾಸ್, ಮೂಂಜಾ ಒಂದು ಹುಲ್ಲಿರುತ್ತೆ, ದರ್ಬೆ, ಚುಚ್ಚತ್ತದು ಸ್ವಲ್ಪ ಶಾರ್ಪ್. ಆ ಮೂಂಜಾ ದರ್ಬೆಯಿಂದ ಮಾಡಿರುವಂತ ಜನಿವಾರ ಹಾಕೊಂಡಿರ್ತಾರೆ. ಯಾಕಪ್ಪ? ಅದು ಸುಮ್ನೆ ಯಾವ್ದೋ ಒಂದು ಇದು ಬಟ್ಟೆದ್ ಹಾಕೋಬಾರ್ದ, ನೂಲಿಂದ ಎಲ್ಲಾರು ಹಾಕೊಳ್ಳೋಂಗೆ ಇಲ್ಲ. ಮೂಂಜಾ ಇದ್ರದ್ದು ಹಾಕೊಂಡಿರ್ತಾನೆ ಅಂದ್ರೆ ಯಾವಾಗ್ಲೂ ಚುಚ್ಚತಲ್ಲ, ಮೈ ಮೇಲೆ ಚುಚ್ಚಬಾರ್ದದು. ಚುಚ್ಚದೇ ಇರೋ ತರ ಅವನು ಯಾವಾಗ್ಲೂ ಅಲರ್ಟ್ ಆಗಿರ್ಬೇಕು. ಅದು ಹನುಮಂತ. ಹೀಸ್ ಅವೇರ್ನೆಸ್ ಇಟ್ ಸೆಲ್ಫ್. ಯಾವಾಗ್ಲೂ ಅರಿವಿನಿಂದ ಇರ್ತಾನೆ. ಚುಚ್ಚಲ್ಲ ಅದು ಅವನ್ಗೆ. ಪ್ಲಸ್ ಅವನು ಆ ರಾಮನ ತಬ್ಕೋತಾನಲ್ಲ, ಆ ರಾಮಂಗೂ ಚುಚ್ಚಬಾರ್ದದು. ಆತರ ಅವನು ಕೇರ್ಫುಲ್ ಆಗಿ ತಪ್ಕೋತಾನೆ. ಈ ಮೂಂಜಾ ಹುಲ್ಲಿಂದ ಮಾಡಿದ ಜನಿವಾರ ಹಾಕೊಂಡಿದ್ದಾನೆ ಅಂದರೆ ಅವನ ಅರಿವೇ, ಅವನು ತಲೆಯಿಂದ ನರ ನಾಡಿಗಳಲ್ಲಿ ಅವರು ಅರಿವು ತುಂಬಿ ಹರಿತಿತ್ತು ಅಂತ ಅರ್ಥ. ಕಾಂಧೆ ಮೂಂಜ ಜನೇವು ಸಾಂಜೆ. ಅದು ಜನೇವು. ಆ ಜನಿವಾರಕ್ಕೆ 3 ಇರುತ್ತೆ, 3 ದಾರಗಳಿರುತ್ತೆ. ಏನಪ್ಪಾ ಅದು ಅಂದ್ರೆ ಕಾಯ, ವಾಚ, ಮನಸ, ಇಂಟಿಗ್ರಿಟಿ. ಅದು ಹೇಳೋದು ಒಂದು, ನಮ್ದು ಸುಮಾರು ಜನಗಳದ್ದು ಏನಾಗತ್ತೆ, ಮಾತಾಡೋದೊಂದು, ಆಡೋದೊಂದು, ಮಾಡೋದೊಂದು, ಅಂದ್ಕೊಳ್ಳೋದೊಂದು. ಹಂಗಲ್ಲ ಹನುಮಂತ. ಕಾಯ ವಾಚ ಮನಸ ಒಂದೇ. ರಾಮ
ಅಷ್ಟೇ ಅವನಿದ್ದು. ಅದೇ ಅವನ್ಗೆ ಆ ಜನವಾರಂ ಯಾಕೆ ಹಾಡಿ ಹೊಗಳ್ತಿದ್ದಾರೆ ಅಂದ್ರೆ ಇಟ್ ವಾಸ್ ಇಸ್ ಆರ್ನಮೆಂಟ್, ಅದು ಅವನ್ಗೆ ಭೂಷಣವಾಗಿತ್ತು, ಸುಮ್ಮನೆ ಹಾಕೊಂಡು ಓಡಾಡ್ತಿರ್ಲಿಲ್ಲ. ಇಟ್ ಹ್ಯಾಡ್ ಅ ಲಾಟ್ ಆಫ್ ಮೀನಿಂಗ್. ಆದ್ರಿಂದ ಕಾಂಧೆ ಮೂಂಜು ಜನೇನು ಸಾಜೆ, ಈ ತರ ಈ ಸುಂದರವಾದ ಈ ಹನುಮಂತನ ಒಂದು ವಿಗ್ರಹವನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಹನುಮಂತನ ಧ್ಯಾನ ಮಾಡಿದ್ರೆ ಮನಸ್ಸು ಕ್ಲೀನ್ ಆಗತ್ತೆ, ಚಿತ್ತ ಶುದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ. ಶಂಕರ ಸುವನ ಕೇಸರಿ ನಂದನ. ಆಯ್ತಪ್ಪ, ಎಷ್ಟ್ ಜನ ಇದ್ರು ನಮ್ಮ ಹನುಮಂತನ್ಗೆ? ಹೌ ಮೆನಿ ಫಾದರ್ಸ್ ಡಿಡ್ ಹಿ ಹ್ಯಾವ್? ಶಂಕರ, ಶಂಕರ ಅಂದ್ರೆ ಶಂಕರ, ಮಹಾದೇವನ ಸುವನ, ಮಹಾದೇವನ ಮಗ. ಆಮೇಲೆ ಕೇಸರಿ ಮಗ, ಕೇಸರಿ ನಂದನ. ಆಮೇಲೆ ಪವನ ಸುತ. ಮೂರ್ ಜನ ಇದ್ರೆ ಇವನಿಗೆ ಅಂತ ಒಂದ್ ಪ್ರಶ್ನೆ ಬಂದ್ರೆ ವೈ ನಾಟ್? ಅವನು ಶಂಕರ, ಇವದನ ಅಂಶ. ಅವನು ಏಕಾದಶ ಮುಖ ಹನುಮಂತ ಅನ್ನೋದ್ರಲ್ಲಿ ಶಂಕರನ ಮುಖನೂ ಒಂದು. ಶಂಕರನ ಅಂಶವೇ ಹನುಮಂತ. ಈ ಇವರೆಲ್ಲಾರು ದೇವತೆಗಳೆಲ್ಲ ಒಂದು ಅಂಶ ತಗೊಂಡು ಕೆಳಗಡೆ ಬರ್ತಾರಲ್ಲ, ಆ ವಾಯು ದೇವನಿಗೆ ಶಂಕರ ತನ್ನ ಬಲವನ್ನು ಕೊಟ್ಟಿರ್ತಾನಂತ. ಆದ್ದರಿಂದ ಶಂಕರ ಅಂಡ್ ಹನುಮಾನ್ ಆರ್ ನಾಟ್ ಟು, ದೇ ಆರ್ ಒನ್. ಅದೊಂದು ಶಂಕರ ಸುವನ. ಕೇಸರಿ ನಂದನ, ಅಫ್ಕೋರ್ಸ್ ಅಂಜನಿಯ ಪತಿಯಾದ ಕೇಸರಿ ಅವನ ತಂದೆ. ಪವನ ಸುತ, ಅವನ್ ಬೇರೆ. ಇದು ಹೆಂಗಪ್ಪ ಮೂರು ಅಂದ್ರೆ? ಮೂರ್ ಜನ ಇದ್ರ ಅವನ ತಂದೆ ಅಂದ್ರೆ? ಇಲ್ಲಿ ಸ್ವಾರಸ್ಯವಾದ ಮಾತು ಏನಪ್ಪಾ ಅಂದ್ರೆ, ನಮ್ಮ ಎಲ್ಲಾರ್ಗೂ 3 ಜನ ತಂದೆಗಳಿರ್ತಾರೆ. ಯೋಚನೆ ಮಾಡಿ. ಆಲ್ ಆಫ್ ಅಸ್ ಹ್ಯಾವ್ 3 fathers. ಹೌ? ವೆರಿ ಸಿಂಪಲ್. ವೆರಿ ಸಿಂಪಲ್. ಈ ಸ್ಥೂಲ ಶರೀರ ನಮ್ದೇನಿದೆ ಅದು ನಮ್ಮ ಬಯೋಲಾಜಿಕಲ್ ತಂದೆಯಿಂದ ಬಂದಿರೋದು. ಕೇಸರಿ ಜೈವಿಕ ತಂದೆ, ಬಯೋಲಾಜಿಕಲ್ ಫಾದರ್ ಈಸ್ ಕೇಸರಿ ಅಲ್ವಾ? ನಮ್ಮ ಸೂಕ್ಷ್ಮ ಶರೀರ, ಈ ಬಯೋಲಾಜಿಕಲ್ ಈ ದೇಹಕ್ಕೆ ಯಾರಪ್ಪ ಜೀವ ಕೊಟ್ಟಿದ್ದು? ವಾಯು, ಪ್ರಾಣ ಅಲ್ವಾ? ಸೂಕ್ಷ್ಮ ಶರೀರಕ್ಕೆ ಯಾರಪ್ಪ ತಂದೆ ಅಂದ್ರೆ ವಾಯು, ಪ್ರಾಣಶಕ್ತಿನೇ ನಮ್ ತಂದೆ. ಪ್ರಾಣ ಹೋದ್ರೆ ಹೋಯ್ತು, ಜೀವನೇ ಹೋಯ್ತು. ಪ್ರಾಣವೇ ನಮ್ಮ ತಂದೆ. ವಿ ಹ್ಯಾವ್ ನೆವರ್ ಥಾಟ್ ಆಫ್ ಇಟ್ ಲೈಕ್ ದಟ್ ಅಲ್ವಾ? ದೇಹ ಸರಿ, ಸ್ಥೂಲ ಶರೀರ ಸರಿ, ಆದ್ರೆ ನಮ್ ಪ್ರಾಣ ಓಡಾಡ್ತಾ ಇದೆಯಲ್ಲ, ಅದ್ ನಮ್ ಜೀವ ಕೊಡ್ತಾ ಇದೆಯಲ್ಲ, ಅದು ಜೀವ ಕೊಟ್ಟೊಂದು ತಂದೆ ಅಲ್ವೇ? ಆದ್ದರಿಂದ ನನ್ನ ಸೂಕ್ಷ್ಮ ಶರೀರಕ್ಕೆ ತಂದೆ ಯಾರು? ವಾಯು. ನನ್ನ ಆತ್ಮ ಯಾರು? ಚೈತನ್ಯ. ಬರೀ ಪ್ರಾಣ ಓಡಾಡ್ತಾ ಇದ್ರೆ ಸಾಲದು, ಚೈತನ್ಯನೂ ಇರ್ಬೇಕು. ಚೈತನ್ಯ ಇದ್ದಿದ್ರಿಂದ ಪ್ರಾಣ ಓಡಾಡ್ತಾ ಇದೆ. ಚೈತನ್ಯ ಕೊಡೋ ತಂದೆ ಯಾರಪ್ಪ ಅಂದ್ರೆ ಶಿವ, ಮಹಾದೇವ, ಶಂಭೋ ಶಂಕರ ಅಲ್ವಾ? ಎಲ್ಲರಿಗೂ 3 ಜನ ತಂದೆರು, ಬರೀ ಹನುಮಂತನ್ಗಲ್ಲ. ಬಟ್ ಹನುಮಂತ he lived it and showed it to the world. ಅದಕ್ಕೆ ಅವನ ಬಗ್ಗೆ ಹೇಳ್ತಾರೆ, 3 ತಂದೆನಪ್ಪ ಇವನು. ಶಂಕರ ಸುವನ, ಕೇಸರಿ ನಂದನ, ಪವನ ಸುತ, ಎಲ್ಲರೂ. ಆಮೇಲೆ ತೇಜ ಪ್ರತಾಪ ಮಹಾಜಗವಂದನ. ಇಡೀ ಜಗತ್ತೇನೆ ಇಂತಹ ಹನುಮಂತನಿಗೆ ವಂದಿಸತ್ತೆ ಅಲ್ವಾ? ನೆಕ್ಸ್ಟ್ ಏನ್ ಬರುತ್ತೆ? ವಿದ್ಯಾವಾನ ಗುಣಿ ಅತಿ ಚಾತುರ, ರಾಮ ಕಾಜ ಕರಿಬೇಕೋ ಆತುರ, ಪ್ರಭು ಚರಿತ್ರ ಸುನಿಬೇಕೋ ರಸಿಯ, ರಾಮ ಲಖನ್ ಸೀತಾ ಮನ ಬಸಿಯ. ವಿದ್ಯಾವಂತ, ಅತಿ ಗುಣಿ, ಅತಿ ಚಾತುರ. ಚತುರ ಅಲ್ಲ, ವಿದ್ಯಾವಾನ ಗುಣಿ ಅತಿ ಚತುರ ಅಲ್ಲ, ಚಾತುರ. ಚತುರ ಅಂದ್ರೆ ಕ್ಲೆವರ್. ಈ ನರಿಗೆ ಎಲ್ಲ ಹೇಳ್ತೀವಿ ಕ್ಲೆವರ್ ಫಾಕ್ಸ್ ಅಂತ, ಆ ತರ ಕ್ಲೆವರ್ ಅಲ್ಲ. ಚಾತುರ್ಯ, ಇಂಟೆಲಿಜೆನ್ಸ್, ಅತಿ ಚಾತುರ, ಮಹಾಬುದ್ಧಿವಂತ ಅವನು. ಯಾತಕ್ಕ ಅವನ ವಿದ್ಯೆ, ಅವನ ಗುಣ, ಅವನ ಚಾತುರ್ಯ ಯಾತಕ್ಕಾಗಿ ಮುಡುಪಾಗಿಟ್ಟಿದ್ದಾನೆ
ರಾಮ ಕಾಜ ಕರಿಬೇಕೋ ಆತುರ. ರಾಮನ ಕೆಲಸವನ್ನ ಮಾಡಕ್ಕೆ ಅತಿ ಆತುರವಾಗಿದ್ದಾನಂತೆ. ನಮ್ಮಲ್ಲೂ ವಿದ್ಯಾವಂತರಿದ್ದೀವಿ, ಗುಣಿ ಇದೀವಿ, ಚಾತುರ್ಯ ಇರುತ್ತೆ, ಬಟ್ ವೇರ್ ಆರ್ ವಿ ಪ್ಲೇಸಿಂಗ್ ಇಟ್? ಅದ್ರಿಂದ ನಾವ್ ಏನ್ ಮಾಡ್ಕೋತಾ ಇದೀವಿ? ನಮ್ಮ ವ್ಯವಹಾರಕ್ಕೆ ಏನ್ ಬೇಕೋ ಅದೆಲ್ಲ ಮಾಡ್ಕೋತೀವಿ. ಆದ್ರೆ ನಮ್ಮ ಹನುಮಂತ ರಾಮ ಕಾಜ ಕರಿಬೇಕು ಆತರ, ರಾಮನ ಕೆಲಸವನ್ನ ಮಾಡಕ್ಕೆ ಅದನ್ನೆಲ್ಲ ಮುಡಿಪಾಗಿಟ್ಟಿದ್ದಾನೆ. ದಟ್ಸ್ ದ ಆಲ್ಟರ್ ಅಟ್ ವಿಚ್ ಹಿ ಹಸ್ ಪ್ಲೇಸ್ಡ್ ಆಲ್ ಹಿಸ್ ಬ್ಯೂಟಿಫುಲ್ ಕ್ವಾಲಿಟೀಸ್. ನಾವು ಅದನ್ನೇ ಕಲ್ತ್ಕೋಬೇಕು ಹನುಮಂತನಿಂದ. ನಮ್ದು ಏನೇನು ಗುಣಗಳಿದೆಯೋ, ಒಳ್ಳೆ ಗುಣಗಳು ಎಲ್ಲವನ್ನು ಭಗವಂತನಿಗೆ ಧಾರೆ ಎರಿಬೇಕು. ಏನಪ್ಪ ಭಗವಂತನ ಕೆಲಸ? ಈಶ್ವರನ ಸೃಷ್ಟಿಯಲ್ಲಿ ಭಗವಂತನ ಕೆಲಸ ಏನಪ್ಪ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಧರ್ಮೋದ್ಧಾರ ಮಾಡಕ್ಕೋಸ್ಕರನೇ ಭಗವಂತ ಬರೋದು. ಆ ಭಗವಂತನ ಕೆಲಸ ಮಾಡಕ್ಕೆ ನಾವು ನಮ್ಮನ್ನ ಮುಡಿಪಾಗಿ ಇಡಬೇಕು. ಅದನ್ನೇ ನಾವು ಹನುಮಂತನಿಂದ ಕಲ್ತ್ಕೋಬೇಕು. ಇವಾಗ ಅತಿ ವಿಶೇಷವಾದ ಪ್ರಸಂಗಗಳು ಬರುತ್ತೆ. ಇವಾಗ ಒಂದಾದ್ಮೇಲೆ ಒಂದು ಕಥೆಗಳು ಹನುಮಂತಂದ ರಾಮ ಕಾಜ, ರಾಮನ ಕಾರ್ಯವನ್ನು ಎಷ್ಟು ಚಾತುರ್ಯದಿಂದ, ಎಷ್ಟು ಆತುರದಿಂದ ಮಾಡ್ತಾನೆ ಅನ್ನೋದನ್ನ ಒಂದ್ ಸ್ವಲ್ಪ ನೋಡೋಣ. ವೆರಿ ವೆರಿ ಬ್ಯೂಟಿಫುಲ್, ಇಂಟ್ರೆಸ್ಟಿಂಗ್ ಎಪಿಸೋಡ್ಸ್ ಫ್ರಮ್ ದ ಸುಂದರಕಾಂಡ. ಫಸ್ಟ್ ಅಂಡ್ ಫಾರ್ಮೋಸ್ಟ್, ಎಲ್ಲಾರು ಖಿನ್ನರಾಗಿ ಕೂತ್ಬಿಟ್ಟಿರ್ತಾರಲ್ಲ, ಫಸ್ಟ್ ವಿದ್ಯಾವಾನ್ ಅಂತ ಯಾಕೆ ಕರಿತಿದೀವಿ? ಬರೀ ವಿದ್ಯೆ ಇದ್ಬಿಡುತ್ತೆ, ಅದಕ್ಕೆ ವಿದ್ಯಾವಂತ ಅಂತನ? ಅದು ಸರಿ. ಆದ್ರೆ ಮೂರ್ ಸತಿ ರಾಮಾಯಣದಲ್ಲಿ, ಇಡೀ ರಾಮಾಯಣದಲ್ಲಿ 3 ಸತಿ ಅವನು ಬ್ರಾಹ್ಮಣನ ವೇಷ ಧರಿಸ್ತಾನೆ. ಅವನು ಬ್ರಾಹ್ಮಣನಾಗಿ ನನಗ ಅಷ್ಟ್ ಸರಿಯಾಗಿ ಗೊತ್ತಿಲ್ಲ, ಆದ್ರೆ ಕಪಿಯಾಗಿ ಹುಟ್ಟಿರ್ತಾನಲ್ಲ. ಆದ್ರೆ ಬ್ರಾಹ್ಮಣ ಅಂದ್ರೆ ಅವಾಗೆಲ್ಲ ವಿಪರೀತ ಹೈ ಸ್ಟೇಟಸ್. ಬ್ರಾಹ್ಮಣ ಅಂದ್ರೆ ದೊಡ್ಡ ಪದ ಇರತ್ತೆ ಅವ್ರಿಗೆ. ಸೊ ಬ್ರಾಹ್ಮಣನಾಗಿ 3 ಸತಿ ವೇಷ ಧರಿಸ್ತಾನೆ. ಒಂದು, ವೆನ್ ಹಿ ಗೋಸ್ ಟು ಮೀಟ್ ರಾಮ ಅಂಡ್ ಲಕ್ಷ್ಮಣ, ಅವ್ರನ್ನ ಯಾರು ಅಂತ ತಿಳ್ಕೊಳಕ್ ಹೋದಾಗ ಬ್ರಾಹ್ಮಣನಾಗಿ ಹೋಗ್ತಾನಲ್ಲ, ಅವಾಗ ಎಷ್ಟು ಸುಂದರವಾಗಿ ಮಾತಾಡ್ತಾನೆ ಅಂದ್ರೆ ನಮ್ ರಾಮ ಅಲ್ಲೇ ಫ್ಲಾಟ್ ಆಗ್ಬಿಡ್ತಾನೆ. ಅಬ್ಬಬ್ಬಬ್ಬಬ್ಬ, ಏನು ಮಾತಿನ ಒಂದು ಝರಿ, ಏನ್ ವಾಕ್ಚಾತುರ್ಯ, ಎಷ್ಟು ವ್ಯಾಕರಣ ಬದ್ಧವಾಗಿ ಮಾತಾಡ್ತಾನೆ ಇವನು ಮನುಷ್ಯ ಅಂದ್ಬಿಟ್ಟು ಅಗಸ್ತ್ಯ ಋಷಿಗೆ ಹೇಳದ್ನಂತೆ ರಾಮ, ಇವನಷ್ಟು ವಾಂಗ್ಮೀನ್ ನಾನು ನೋಡೇ ಇಲ್ಲ ನನ್ನ ಜೀವನದಲ್ಲಿ ಅಂತ, ಇವನಷ್ಟು ಸ್ಕಾಲರ್ಲಿ ಐ ಹ್ಯಾವ್ ನಾಟ್ ಸೀನ್ ಅಂತ ಅಗಸ್ತ್ಯ ಮುನಿಗಳಿಗೆ ರಾಮ ಹೇಳ್ತಾನಂತ. ಸೊ ಅದು ವಿದ್ಯಾವಾನ್ ಅಂತ ಅದಕ್ಕೆ ಅವ್ನು ಹೇಳೋದು. ಆಮೇಲೆ ಇನ್ನೊಂದ್ಸತಿ ಮತ್ತೆ ಯಾವಾಗ ಈ ಬ್ರಾಹ್ಮಣ ರೂಪ ಯಾಕಪ್ಪ ಹಂಗೆ ಕಪಿ ಮುಖ ಇಟ್ಕೊಂಡು ಹೋಗ್ಬಾರ್ದಾ? ಇಲ್ಲ, ಬ್ರಾಹ್ಮಣ ಅಂದ್ರೆ ಒಂದ್ ಸ್ಟೇಟಸ್, ಒಂದ್ ಸೊಸೈಟಿನಲ್ಲಿ ಎಲ್ಲಾರ್ಗು ಮರ್ಯಾದೆ, ರೆಸ್ಪೆಕ್ಟು. ಆದ್ರಿಂದ ಅವನು ಯಾವಾಗ್ಲೂ ಆ ಕಾಲದಲ್ಲಿ ಬ್ರಾಹ್ಮಣ ವಾಸ್ ಇನ್ ಪೊಸಿಷನ್ ಆಫ್ ಕೌನ್ಸಿಲರ್, ಮಂತ್ರಿ ಪದವಿ. ಅವ್ನು ಹೇಳಿದ ಮಾತು ಕೇಳ್ತಾ ಇದ್ರು ಜನ. ಆದ್ರಿಂದ ಬ್ರಾಹ್ಮಣನ ರೂಪದಲ್ಲಿ ಇನ್ನೊಂದ್ಸತಿ ಏನ್ ಮಾಡ್ತಾನೆ, ಬ್ರಾಹ್ಮಣನ ರೂಪ ತಗೊಂಡು ವಿಭೀಷಣನ ಫಸ್ಟ್ ಮೀಟ್ ಮಾಡಕ್ ಹೋದಾಗ ಬ್ರಾಹ್ಮಣನ ರೂಪ ಹೋಗಿ ತಗೋತಾನೆ. ಇಲ್ಲಾಂದ್ರೆ ಹೆದರ್ಕೊಂಡ್ಬಿಡ್ತಾನ ಅವನು, ಯಾರಪ್ಪ ಕಪಿ ಬಂದ್ಬಿಟ್ಟಿದ್ದಾನೆ ಮಾಯಾವಿ ಅಂತ ಲಂಕೆಯಲ್ಲಿ. ಆದ್ರಿಂದ ವಿಭೀಷಣನ್ ಕೂಡ ಫಸ್ಟ್ ಮೀಟ್ ಮಾಡುವಾಗ ಬ್ರಾಹ್ಮಣನ ರೂಪ ಧರಿಸಿ ಹೋಗ್ತಾನೆ ನಮ್ಮ ಹನುಮ. ಇನ್ನೊಂದ್ಸತಿ ದ ಥರ್ಡ್ ಟೈಮ್ ವೆನ್ ಹಿ ಟೇಕ್ಸ್ ದ ಬ್ರಾಹ್ಮಣ ರೂಪ ಇಸ್ ವೆನ್ ಹಿ ಮೀಟ್ಸ್ ಭರತ. ಈ ಭರತ ಪಾಪ 14 ವರ್ಷ ತಪಸ್ ಮಾಡಿ ನಮ್ಮಣ್ಣ ಬರ್ತಾನೆ, ಅವನು ಕೊಟ್ಬಿಡ್ತೀನಿ, ಅವನಿಗೆ ಅಯೋಧ್ಯ ಒಪ್ಪಿಸ್ಬಿಡ್ತೀನಿ ಅಂದ್ಬಿಟ್ಟು ಕಾಯ್ತಾ ಇರ್ತಾನೆ ಭರತ. ಆದ್ರೆ ಲಾಸ್ಟ್ 14ನೇ ವರ್ಷದ ಲಾಸ್ಟ್ ಅವರ್ ಹ್ಯಾಸ್ ಕಮ್ ಅಂಡ್ ರಾಮ ಇನ್ನೂ ಬಂದಿಲ್ಲ. ಬಟ್ ರಾಮ ಪಾಪ ಬರ್ಬೇಕಲ್ಲ, ಅಲ್ಲೆಲ್ಲ ಇಷ್ಟೆಲ್ಲ ಕಾಂಡಗಳು ಮಾಡ್ಕೊಂಡು, ಎಲ್ಲ ಯುದ್ಧಗಳು ಮಾಡ್ಕೊಂಡು ಬರ್ಬೇಕಲ್ಲ ಅಲ್ಲಿಂದ, ಲಂಕೆಯಿಂದ ಇಲ್ಲಿಗೆ. ಅವಾಗ ರಾಮ ಏನ್ ಮಾಡ್ತಾನೆ, ಹನುಮಂತಂಗ್ ಹೇಳ್ತಾನೆ, ಫಸ್ಟ್ ಹೋಗಪ್ಪ ನೀನು, ಫಸ್ಟ್ ಹೋಗ್ಬಿಟ್ಟು ನನ್ನ ತಮ್ಮ ಬರ್ತಾ ಇದ್ದಾನಲ್ಲ, ಅವ್ನು ಇನ್ನೇನು ಅಗ್ನಿ ಪ್ರವೇಶ ಮಾಡೇ ಬಿಡ್ತಾನೆ,
ದಯವಿಟ್ಟು ಅವನ್ಗೆ ಹೋಗಿ ಹೇಳು, ರಾಮ ಬರ್ತಾ ಇದ್ದಾನೆ, ದಯವಿಟ್ಟು ವೇಟ್ ಮಾಡು, ನೀನು ಹೇಳ್ದಂಗೆ 14 ವರ್ಷದೊಳಗಡೆ ಬಂದ್ಬಿಡ್ತಾನೆ ಅಂತ ಹೇಳ್ಬಿಡು ನೀನು ಅಂದ್ಬಿಟ್ಟು ಹನುಮಂತನ್ ಕಳಿಸ್ತಾನೆ. ಅವ್ ಹನುಮಂತ ಯಾವ ರೂಪ ತಗೋತಾನೆ? ಬ್ರಾಹ್ಮಣರು. ತಿರ್ಗಾ ಈ ಕಪಿ ಮುಖ ಇಟ್ಕೊಂಡು ಹೋದ್ರೆ ಯಾರೋ ರಾಕ್ಷಸ ಮಾಯಾವಿ ಅಂದ್ಬಿಟ್ಟು ಹೊಡೆದ್ಬಿಟ್ರೆ, ಭರತ ಆಲ್ಸೋ ದ ಗ್ರೇಟ್ ಆರ್ಚರ್, ಅವನು ಹೊಡೆದ್ಬಿಟ್ರೆ ಏನ್ ಮಾಡೋದು? ಸೊ ಇಟ್ ಟೇಕ್ಸ್ ದ ಫಾರ್ಮ್ ಆಫ್ ಅ ಬ್ರಾಹ್ಮಿನ್ ಅಂಡ್ ಹಿ ಗೋಸ್ ಟು ಮೀಟ್ ಭರತ. ಈ ತರ ಯಾರ್ಯಾರೋ ಸುಮ್ನೆ ಬ್ರಾಹ್ಮಣ ರೂಪ ತಗೊಳಕ್ಕಾಗಲ್ಲ. ವಿದ್ಯಾವಾನ್, ಗುಣಿ, ಗುಣ ಇರ್ಬೇಕು, ವಿದ್ಯಾ ಇರ್ಬೇಕು ಅವನಿಗೆ. ಅದು ನಮ್ಮ ಹನುಮಂತ. ಅತಿ ಚಾತುರ. ಇನ್ನೊಂದ್ಸತಿ ಈ ಚಾತುರ್ಯ ನೋಡಿ ಒಂದೇನಾಗತ್ತೆ, ಇದೊಂದು ಇನ್ನೊಂದು ತಮಾಷೆ ವಿಶೇಷವಾದ ಒಂದು ಎಪಿಸೋಡ್. ಇವಾಗ ಈ ಸುಗ್ರೀವನ್ಗೆ ಈ ವಾಲಿ ವಧೆ ಮಾಡ್ಬಿಡ್ತಾನೆ ರಾಮ. ವಾಲಿ ವಧೆ ಆಗತ್ತೆ. ದಟ್ ವಾಸ್ ಅ ಪ್ರಾಮಿಸ್ ರಾಮ ಹ್ಯಾಡ್ ಗಿವನ್ ವಾಲಿ ಸುಗ್ರೀವ. ಆಯ್ತಪ್ಪ, ನಾನ್ ನಿನ್ ಹೆಂಡತಿನ ಕರ್ಕೊಂಬರಕ್ಕೆ ನಾನ್ ನಿಂಗೆ ಹೆಲ್ಪ್ ಮಾಡ್ತೀನಿ, ನನ್ ಹೆಂಡತಿನ ಕರ್ಕೊಂಬರಕ್ಕೆ ನೀನ್ ನನಗೆ ಸಹಾಯ ಮಾಡ್ಬೇಕು. ಆಯ್ತು, ಒಪ್ಪಂದ ಆಯ್ತು, ವಾಲಿ ಸಂಹಾರ ಆಯ್ತು, ಸುಗ್ರೀವಂಗೆ ಸಿಕ್ತು, ಅವಂದು ರಾಜ್ಯ ಅವ್ರಿಗೆ ಸಿಕ್ತು, ಪಟ್ಟಾಭಿಷೇಕ ಆಯ್ತು, ಕೂತ್ಕೊಂಡು ಮಜಾ ಮಾಡ್ತಾ ಇದ್ದಾನೆ ಸುಗ್ರೀವ. ಈಸ್ ಎಂಜಾಯಿಂಗ್. ಅಷ್ಟು ವರ್ಷ ಪಾಪ ಎಲ್ಲೋ ಕಾಡು ಮೇಡು ಗುಡ್ಡ ಬೆಟ್ಟ ಎಲ್ಲ ಹತ್ಕೊಂಡು ಓಡಾಡ್ತಾ ಇದ್ದ, ಇವಾಗ ರಾಜ್ಯ ಸಿಕ್ಬಿಡ್ತು, ಸಂತೋಷವಾಗಿ ಮರ್ತೇ ಬಿಟ್ಟ ಅವನು ರಾಮನ್ ಬಗ್ಗೆ. ಇಲ್ಲಿ ರಾಮ ಲಕ್ಷ್ಮಣ ಪಾಪ ಕಾಯ್ತಾನೆ ಇದ್ದಾರೆ. ಇವನು ಏನ್ ಮಾಡ್ದ? ಮರ್ತ್ಕೊಂಡು ಕೂತ್ಕೊಂಡ್ಬಿಟ್ಟ. ಆವಾಗ ರಾಮ ಏನ್ ಮಾಡ್ತಾನೆ? ಲಕ್ಷ್ಮಣಂಗ್ ಹೇಳ್ತಾನೆ, ಲಕ್ಷ್ಮಣಂಗೋ ಕೋಪ ಬರ್ತಾ ಇರತ್ತೆ ಹೇಳ್ತಾನೆ. ರಾಮ ಹೇಳು, ನಾನು ಒಂದ್ ಕ್ಷಣ ಹೋಗಿ ಎಲ್ಲ ಮುಗಿಸ್ ಬಂದ್ಬಿಡ್ತೀನಿ ಸುಗ್ರೀವನ್ನ, ಅವ್ನ ಕಾರ್ತಿಕ್ ಪಟ್ಟಿ ಹಿಡ್ಕೊಂಡು ಹೇಳ್ಕೊಂಡ್ ಬಂದ್ಬಿಡ್ತೀನಿ ಅಂತ. ರಾಮ ಹೇಳ್ತಾನೆ, ನೋಡು ಹಂಗೆಲ್ಲ ಮಾಡ್ಬೇಡ, ಬಟ್ ನೀವ್ ಹೋಗಿ ಜ್ಞಾಪ್ಸು, ಪ್ಲೀಸ್ ಗೋ ಅಂಡ್ ರಿಮೈಂಡ್ ಸುಗ್ರೀವ ದಟ್ ವಿ ಆರ್ ವೇಟಿಂಗ್ ಅಂದ್ಬಿಟ್ಟು ಸ್ವಲ್ಪ ಅವನು ಶಮನ ಮಾಡಿ ಕಳಿಸ್ತಾನೆ. ಹಾಗೂ ರಭಸದಿಂದ ಕೋಪದಿಂದ ಲಕ್ಷ್ಮಣ ಹೋಗ್ತಾನೆ. ಏನ್ ಸುಗ್ರೀವ ಕುತ್ಕೊಂಡು ಮಜಾ ಮಾಡ್ತಿದ್ಯಾ, ನಾವಿಲ್ಲಿ ಕಾಯ್ತಾ ಇದೀವಿ ನಮ್ ಸೀತಾಮಾತೆನ ಹುಡುಕೋಬೇಕು ಅಂತ, ಜ್ಞಾನ ಇಲ್ವಾ ನೀನ್, ಏನು ಅನ್ಕೊಂಡ್ಬಿಡಿದ್ಯಾ ರಾಮ ಅಂದ್ರೆ ಅಂದ್ಬಿಟ್ಟು ಕೋಪದಿಂದ ಹೋಗ್ತಾನೆ. ಅವಾಗ ಹನುಮಂತ ನೋಡ್ಬಿಡ್ತಾನೆ, ಅಡ್ಡ ಹಾಕ್ಬಿಡ್ತಾನೆ. ಹನುಮಂತಂಗ್ ಗೊತ್ತಾಗತ್ತೆ, ಓಹೋಹೋ ಭಲೇ ಕೋಪದಲ್ಲಿ ಬರ್ತಿದ್ದಾನೆ ಲಕ್ಷ್ಮಣ, ನಮ್ಮ ಸುಗ್ರೀವನ್ ಕತೆ ಮುಗೀತು, ಹಿಂಗೆ ಹೋಗಕ್ ಬಿಡ್ಬಾರ್ದು ಅಂದ್ಬಿಟ್ಟು ಒಂದ್ ಪ್ಲಾನ್ ಮಾಡ್ತಾನೆ. ಅವನೇನ್ ಮಾಡ್ತಾನೆ, ತಾರಾ ಹೋಗಿ ಹೇಳ್ಬಿಡ್ತಾನೆ, ಅಮ್ಮ ತಾಯಿ ನೀನ್ ಹೋಗಿ ಎದುರು ಮಾಡ್ಕೊ ನೀನು ಲಕ್ಷ್ಮಣನ್ನ, ನೀನ್ ನೋಡಿದ್ರೆ ಸ್ವಲ್ಪ ಅವನು ಕಡಿಮೆ ಆಗತ್ತ ಅವನ್ ಕೋಪ, ಯು ಗೋ ಅಂಡ್ ಟ್ಯಾಕಲ್ ದಿಸ್ ಮ್ಯಾನ್ ಅಂದ್ಬಿಟ್ಟು ಆ ತಾರಾನ್ ಕರ್ಕೊಂಡ್ ಬಂದು ಹೇಳ್ತಾನೆ ಲಕ್ಷ್ಮಣನ ಹತ್ರ ಮಾತಾಡೋದು. ನಿಜವಾಗ್ಲೂ ಹಂಗೆ ಆಗತ್ತೆ. ಆ ತಾರ ಹೋಗಿ ಕಾಲಕ್ ಬಿದ್ದು ಕ್ಷಮಾಪಣೆ ಕೇಳಿ, ಇಲ್ಲ ನನ್ ಗಂಡಂಗ್ ನಾನ್ ಬುದ್ಧಿ ಹೇಳ್ತೀನಿ ಅಂದ್ಬಿಟ್ಟು ಅವಳು ಹೋಗಿ ಸುಗ್ರೀವಂದು. ಆಮೇಲೆ ಮುಂದಿನ ಕತೆ ಚಾತುರ್ಯ. he didn't allow ಲಕ್ಷ್ಮಣ to storm into ಸುಗ್ರೀವಾಸ್ ಪ್ಯಾಲೇಸ್. ಹೋಗಿದ್ರೆ ಅಲ್ಲಿ ಮುಗಿತಿತ್ತು ಅವತ್ತು ಸುಗ್ರೀವನ್ ಕತೆ, ಅಧೋಮುಖ ಆಗ್ತಿತ್ತು, ಅಧೋಗತಿ ಆಗ್ತಿತ್ತು. ಈ ತರ ಚಾತುರ್ಯ ಬೇಕಾದಷ್ಟು ಪ್ರಸಂಗಗಳಿದೆ. ಈ ಹನುಮಂತನ ಚಾತುರ್ಯ ಹೇಳಕ್ಕೆ ಬೇಕಾದಷ್ಟು ಹೇಳ್ತಾ ಇರ್ಬೋದು. ರಾಮ ಕಾಜ ಕರಿಬೇಕೋ ಆತುರ. ಈಗ ಈ ರಾಮನ್ನ ಈ ಸೀತಾಮಾತೆನ ಹುಡುಕೊಂಡು ಎಲ್ಲಾರು ಹೊರಟಿರ್ತಾರೆ. ಆವಾಗ ಗೊತ್ತಾಗತ್ತೆ, ಓಹೋ ಆ ಕಡೆ ಹೋಯ್ತು ಜಟಾಯು ಹೇಳ್ತಾನಲ್ವಾ, ಆ ಕಡೆಯಿಂದ ಯಾರೋ ಹಾರಿಸ್ಕೊಂಡು ಹೊರಟೋಗಿದ್ದಾನೆ ರಾವಣ. ಸಂಪಾತಿ ಜಟಾಯು ಒನ್ ಆಫ್ ದೆಮ್ ಟೆಲ್ಸ್, ನೀನು ಆ ಸಮುದ್ರ ದಾಟ್ಕೊಂಡು ಹೋಗ್ಬೇಕು, ಸಂಪಾತಿ ಲಂಕೆಲಿ ಇದ್ದಾಳೆ ಅವಳು, ರಾವಣನ ಇದ್ರೊಳಗೆ ಇದ್ದಾಳೆ ಸೀತಾಮಾತೆ ಅಂತ ಹೇಳಿದಾಗ ಆಯ್ತು. ಯಾರಿವಾಗ ಈ ದೊಡ್ಡ ಶರಧಿ 8,000 ಯೋಜನ ಇದೆ, ಇದನ್ ಯಾರು ಹಾರ್ಕೊಂಡು ಹೋಗೋರು ಅಂತ ಕೇಳಿದಾಗ ಒಬ್ಬೊಬ್ರುನು ಅಂಗದ ಹೇಳ್ತಾನೆ, ನಾನು ಹೋಗ್ಬೋದು, ನಾನು ಎದುರು ತಿನ್ಬೇಕಿದ್ರೆ, ಬಟ್ ನಂಗೆ ವಾಪಸ್ ಬರಕ್ಕಾಗಲ್ಲ ಅಂತ ಹೇಳ್ತಾನೆ. ಹೀಗೆ ಒಬ್ಬೊಬ್ರು ಹೇಳ್ತಾರೆ, ಐ ಕ್ಯಾನ್ ಗೋ ಫಾರ್ 2 ಕಿಲೋಮೀಟರ್ಸ್, ಐ ಕ್ಯಾನ್ ಗೋ ಫಾರ್ 3 ಕಿಲೋಮೀಟರ್ಸ್. ಒಬ್ಬೊಬ್ರು ನಮ್ದು ಪಾಪ ನಂದಿಷ್ಟೇ ಲಿಮಿಟೇಷನ್ ಅಂತ ಹೇಳ್ತಾರೆ. ಆದರೆ ಹನುಮಂತ ಏನು ಇಲ್ಲ, ಸುಮ್ನೆ ಕೂತಿರ್ತಾನೆ ನನ್ನ ಮೂಲೆಯಲ್ಲಿ, ರಾಮ 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 ಅಂತ ಜಪ ಮಾಡ್ಕೊಂಡು ಕೂತಿರ್ತಾನೆ. ಜಾಂಬವಂತನಿಗೆ ಗೊತ್ತು, ಆಗೋದಾದ್ರೆ ಈ ಕೆಲಸ ಹನುಮಂತನಿಂದಲೇ ಸಾಧ್ಯ, ಇನ್ಯಾರಿಗೂ ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂತ. ಬಟ್ ಅವನ್ಗೆ ಹನುಮಂತಂಗೆ ತನ್ನ ಬಲ ಬಗ್ಗೆ ಅವನ್ಗೆ ಐಡಿಯಾನೇ ಇರಲ್ವಲ್ಲ. ಯಾಕೆ? ಅವ್ನ್ ಚಿಕ್ಕವನಾಗಿದ್ದಾಗ ಅವನ್ಗೊಂದ್ ಶಾಪ ಇರುತ್ತೆ.
ಅವ್ನು ಹೋಗಿ ಹಣ್ಣು ಕಿತ್ಕೊಂಡು ಬಂದು ವಜ್ರಾಯುಧದಿಂದ ಇಂದ್ರ ಹೊಡೆದು ಅವ್ನ್ ಬಿದ್ದು ಅವ್ರಪ್ಪ ಅವ್ರನ್ನ ಹಿಡ್ಕೊಂಡು ಕೋಪ ಬಂದ್ಬಿಟ್ಟಿರುತ್ತೆ ಪವನ ಇವ್ನ್ಗೆ ವಾಯುದೇವರಿಗೆ, ನನ್ ಮಗನ್ ಹೊಡೆದಿದ್ದೀರಾ ನೀವು ಎಲ್ಲಾ ಅಂದ್ಬಿಟ್ಟು. ಅವಾಗ ಅವನು ಉಸಿಟ್ಕೊಂಡ್ಬಿಡ್ತಾನೆ. ವಾಯು ಉಸಿಟ್ಕೊಂಡ್ಬಿಟ್ಟಾಗ ಅಯ್ಯೋ ಅಯ್ಯೋ ಎಲ್ಲಾರು ತರ್ಸ ಎಲ್ಲಾರು ಸಾಯಕ್ ಹೊರಟು ಸಾಯೋ ಸ್ಥಿತಿ ಬಂದ್ಬಿಟ್ಟಿರುತ್ತೆ. ಅವಾಗ ದೇವತೆಗಳೆಲ್ಲ ಕಾಲು ಬಿದ್ದು ನಿನ್ ಮಗ ಅಂತ ಗೊತ್ತಿರ್ಲಿಲ್ಲ, ಏನು ನಮ್ ಸೂರ್ಯನ ಅಟ್ಯಾಕ್ ಮಾಡಕ್ ಹೋಗ್ತಿದ್ದಾನೆ ಅನ್ಬಿಟ್ಟು ನಾನ್ ಹೊಡೆದೆ ಅಂದ್ಬಿಟ್ಟು ಎಲ್ಲಾರು ಅವ್ರವ್ರ ಪವರ್ಸ್ ಕೊಡ್ತಾರೆ ಹನುಮಂತನ್ಗೆ. ಚಿಕ್ಕ ಮಗು ಆಗಿದ್ದಾಗ ಆ ಹನುಮಂತಂಗೆ ಚಿಕ್ಕ ಪುಟ್ಟಾಣಿ ಮಗುಗೆ ಅಷ್ಟೊಂದು ಶಕ್ತಿಗಳನ್ನ ಕೊಟ್ಬಿಟ್ರೆ ಅದ್ ಸುಮ್ನೆ ಇರತ್ತಾ? ಸುಮ್ನೆ ಕಪಿಚೇಷ್ಟೆ ಮಾಡ್ತಾ ಇರತ್ತೆ, ಹೋಗಿ ಎದುರಿಸೋದು, ಕೀಟ್ಲೆ ಮಾಡೋದು, ರ್ಯಾಗ್ ಮಾಡೋದು ಎಲ್ಲ. ಆವಾಗ ಅವನ್ ಇನ್ನೊಂದು ತಡೆ ಬ್ರಹ್ಮಾಜಿ ಹಾಕೋದು, ನಿನಗೆ ಈಗ ಸದ್ಯಕ್ಕೆ ಈ ಶಕ್ತಿಗಳೆಲ್ಲ ಮುಂದೆ ಬರ್ದೇ ಇರ್ಲಿ, ನಿನಗೆ ಯಾವಾಗ ಬೇಕೋ ಆವಾಗ ಈ ಶಕ್ತಿಗಳು ನಿನ್ನ ಮುಂದಕ್ಕೆ ಬರ್ಲಿ, ನಿನ್ ತಲೆಗೆ ನಿನ್ ಜ್ಞಾಪಕ ಬರ್ಲಿ. ಓನ್ಲಿ ವೆನ್ ಇಟ್ ಇಸ್ ಯೂಸ್ಫುಲ್ ಫಾರ್ ಲೋಕ ಕಲ್ಯಾಣ ಯು ಶುಡ್ ರಿಮೆಂಬರ್ ಯುವರ್ ಫ್ರೆಂಡ್ಸ್ ಅಂತ ಹೇಳಿ ಅವನಿಗೊಂದು ಇದಿರುತ್ತೆ. ಜಾಂಬವಂತನಿಗೆ ಇದು ಗೊತ್ತಿರುತ್ತೆ. ಸೊ ಅವನು ಹನುಮಂತನ್ಗೆ ಜ್ಞಾಪಿಸ್ತಾನೆ, ಏನು ನೀನು ಏನು ಅನ್ಕೊಂಡ್ಬಿಟ್ಟಿದ್ಯಾ, ನೀನು ಪವನ ಸುತ್ತ, ನೀನು ಎಲ್ಲಿಗ್ ಬೇಕಾದ್ರು ನೀನು ಗಾಳಿನೆಲ್ಲಾದ್ರು ತಡಿಯಕ್ಕಾಗತ್ತಾ? ಅತಿ ಅತಿ ಚಿಕ್ಕ ಮೂಲಿಗೂ ಹೊಟ್ಟೋಗತ್ತೆ ದಾರಿ, ಯೋಜನೆಗಟ್ಲೆ ದೂರನೂ ಹೋಗತ್ತೆ, ತುಂಬಾ ಸ್ಟ್ರಾಂಗ್ ನೀನು, ಯು ಹ್ಯಾವ್ ಟು ಗೋ, ಅದು ಇದು ಅಂತ ಚೆನ್ನಾಗಿ ಉಬ್ಬಿಸ್ಬಿಡ್ತಾನೆ. ಅವಾಗ ಹನುಮಂತನ್ಗೆ ಧೈರ್ಯ ಬರುತ್ತೆ. ಹೌದು ಅಂದ್ಬಿಟ್ಟು ಏನ್ ಮಾಡ್ತಾನೆ, ಪರ್ವತಾಕಾರ ತಗೊಂಡ್ಬಿಡ್ತಾನ. ಅವಾಗ ಎಸ್, ಉಬ್ಬಿ 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 ಧೈರ್ಯ ಬಂದು ಎಲ್ಲ ವಿಶ್ವಾಸ ಬಂದು he takes a huge ಪರ್ವತಾಕಾರ. ನನ್ನ ರಾಮನಿಗೋಸ್ಕರ ನಾನು ಏನ್ ಮಾಡಕ್ಕೂ ರೆಡಿ ಅಂದ್ಬಿಟ್ಟು ರೆಡಿಯಾಗಿ ನಿಂತ್ಬಿಡ್ತಾನೆ. ಹೇಳ್ತಾನೆ ಜಾಂಬವಂತ, ಹೇಳು ನಾನು ಏನ್ ಮಾಡ್ಬೇಕು ಹೇಳು, ಜಸ್ಟ್ ಟೆಲ್ ಮೀ. ಹೋಗ್ಬೇಕಾ ಹೋಗ್ತೀನಿ, ರಾವಣನ್ ಹೊಡಕ್ ಚೆಚ್ಕೊಂಡ್ ಕರ್ಕೊಂಡ್ ಬರ್ಬೇಕಾ ಕರ್ಕೊಂಡ್ ಬರ್ತೀನಿ, ಸೀತಾಮಾತೆಯನ್ನು ಕೂರ್ಸ್ಕೊಂಡ್ ಬಂದ್ಬಿಡ್ಲಾ ಕೂರ್ಸ್ಕೊಂಡ್ ಬರ್ತೀನಿ, ಏನ್ ಮಾಡ್ಲಿ ಹೇಳು, ಏನ್ ಮೇಡಮ್ ಏನ್ ಬೇಕಾರು, ರಾಮ ಕಾಜ ಕರಿಬೇಕೋ ಆತುರ, ಈಸ್ ರೆಡಿ ಟು ಡೂ ಎನಿಥಿಂಗ್. ಅವಾಗ ಜಾಂಬವಂತ ಹೇಳ್ತಾನೆ, ಅಪ್ಪ ಮಾರಾಯ, ಡೋಂಟ್ ಡೂ ಆಲ್ ದಟ್. ಏನ್ ಮಾಡ್ಬೇಕು, ಈ ಮುದ್ರಿಕೆ ಕೊಟ್ಟಿದ್ದಾನೆ ರಾಮಚಂದ್ರ, ಒಂದು ಅದ್ ಸುಮ್ನೆ ಹೋಗ ಸೀತಾಮಾತೆ ಎಲ್ಲಿದ್ದಾನೆ ಹುಡ್ಕೊಂಡು ಮುದ್ರಿಕೆನ್ ತೋರ್ಸ್ ಬಂದ್ಬಿಡು ಸಾಕು, ಇನ್ನೇನು ಮಾಡ್ಬಿಡಪ್ಪ ಮಾರಾಯ ಅಂತ ಜಾಂಬವಂತ ಹೇಳ್ತಾನೆ. ಆಯ್ತು ಓಕೆ ಅನ್ಬಿಟ್ಟು ಹಂಗ ಹೇಳಿದಕ್ಕೆ ಹನುಮಂತಂಗ್ ಬೇಜಾರಾಯ್ತೋ, ಯಾರಾದ್ರೂ ನಾವು ಏನೋ ಮಾಡಕ್ ಹೊರಡ್ತೀವಿ, ಇಲ್ಲ 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 ಅದೆಲ್ಲ ಹೇಳಿದೆಲ್ಲ ನಾ ಹೇಳ್ದಷ್ಟು ಮಾಡೋ ಸಾಕು ಅಂದ್ರೆ ನಮ್ಗೆ ಏನು ಹೆಂಗನ್ಸತ್, ನಮ್ಗೆ ನೋಡಿದ್ಯಾ ನಾವ್ ಮಾಡ್ತೀನಿ ಅಂದ್ರು ಬೇಡ ಅಂತಾರೆ, ಏನ್ ಕೊಬ್ಬಿವ್ರಿಗೆ ಅಂತ ಕೋಪಿಸ್ಕೊಂಡ್ಬಿಡ್ತೀವಿ. ಹನುಮಂತ ಹಂಗ್ ಮಾಡ್ಲಿಲ್ಲ. ನಾನು ಯಾವತ್ತಿದ್ರು ದೂತನ್ ಕೆಲ್ಸ ಏನು, ಹೇಳ್ದಷ್ಟು ಕೆಲ್ಸ ಮಾಡ್ಕೊಂಡ್ ಬರ್ಬೇಕು. ಈಗ ಹೋಗಿ ಕೊಟ್ಬಿಟ್ ಬಾ ಅಂತ ಹೇಳಿದಾರ ತಾನೆ, ಅಷ್ಟ್ ಆಯ್ತು ಅದನ್ನ ಮಾಡ್ಕೊಂಡ್ ಬರ್ತೀನಿ ಅಂತ ಈಸ್ ಆಲ್ ರೆಡಿ. ಅಂಡ್ ವಾಟ್ ಡಸ್ ಹಿ ಡೂ, ಹಿ ಟೇಕ್ಸ್ ಅ ಮೈಟಿ ಲೀಪ್ ಅಕ್ರಾಸ್ ದ ಓಷನ್. ಅವನು ಹೆಂಗೆ ಯಾವ ರಭಸ್, ಒಂದ್ ದೊಡ್ಡ ಇದಿರುತ್ತೆ ಗುಡ್ಡ, ಆ ಗುಡ್ಡದ ಮೇಲೆ ಹತ್ಬಿಡ್ತಾನೆ. ಗುಡ್ಡದ ಮೇಲೆ ಹತ್ಬಿಟ್ಟು ಒಂದ್ ಸತಿ ಜಿಗಿತಾನ್ ನೋಡಿ, ಆ ಜಿಗಿದಿತ್ ಹೊಡೆತಕ್ಕೆ ದೊಡ್ಡ ಅಲೆಗಳು ಎದ್ ಬಿಡುತ್ತೆ. ಅಪ್ಪ ಇದು ಪಾಪ ಹೆದರ್ಕೊಂಡ್ಬಿಡ್ತಂತೆ. ನೀರು ಹೋ ಸುನಾಮಿ ತರ ದೊಡ್ಡ ಅಲೆ, ಅಷ್ಟು ಗಾಳಿ ಪವನ ಸುತ್ತ ಅಲ್ವೇ ಅವನು. ಗಾಳಿ ಹೆಂಗ್ ಬೇಯಿಸ್ತು ಅಂದ್ರೆ ಅಲೆಗಳು ಎದ್ಬಿಟ್ಟು ಪಾಪ ಒಳಗಡೆ ಇರೋದೆಲ್ಲ ಅಕ್ವಾಟಿಕ್ ಅನಿಮಲ್ಸ್ ಯಾರ್ಯಾರು ಇರುತ್ತೋ ಅದು ಮೀನು ಅದು ತಿಮಿಂಗ್ಲ ಎಲ್ಲ ಪಾಪ ಹೆದರ್ಕೊಂಡ್ಬಿಟ್ವಂತೆ, ಅಯ್ಯೋ ಏನಾಗ್ತಿದೆ, ಒಳ್ಳೆ ಅರ್ಥಕ್ವೇಕ್ ಆದಂಗೆ, ಭೂಕಂಪ ಆದಂಗೆ ಆಗೋಯ್ತು ಅವ್ರಿಗೆ. ಆತರ ಅವನು ಅಷ್ಟು ಖುಷಿಯಾಗಿ ಅಷ್ಟು ಕಾತುರತೆಯಿಂದ ಜಿಗಿದ್ಕೊಂಡು ಹೋಗ್ತಾನಂತೆ. ಆ ಜಿಗಿದ್ಕೊಂಡು ಹೋದಾಗ ಏನೇನಾಗತ್ತೆ ಅನ್ನೋದನ್ನ ಐ ಥಿಂಕ್ ನಾವು ಮುಂದಿನ ಸತಿ ನೋಡ್ಬೇಕು. ಆ ಕ್ರಾಸ್ ಮಾಡಿದಾಗ, ಓಷನ್ ಕ್ರಾಸ್ ಮಾಡಿದಾಗ ಬೇಕಾದಷ್ಟು ಅವನ್ಗೆ ಅಡೆತಡೆಗಳು ಬರುತ್ತೆ. ಆ ಅಡೆತಡೆಗಳನ್ನೆಲ್ಲ ಅವನ್ ಹೇಗೆ ಪಾರ್ ಮಾಡ್ಬಿಟ್ಟು ಹೇಗೆ ಬಂದ ಹೇಗೆ ಹೋದ ಅನ್ನೋದನ್ನ, ಅದೆಲ್ಲ ರಾಮ ಕಾಜ ಕರಿಬೇಕು ಆತುರ, ಅದ್ರೊಳಗೆ ನಾವು ತಿಳ್ಕೊಬಹುದು. ಇವತ್ತಿಗೆ ಇಷ್ಟು ಸಾಕು ಅನ್ಸುತ್ತೆ. ಸೊ ಇಷ್ಟನ್ನ ಹೇಳಿ ಇವತ್ತಿಗೆ, ಬೈ ನೋ ವೇ ಇಸ್ ಇಟ್ ಓವರ್, ಬೇಕಾದಷ್ಟು ಕತೆ ಇದೆ, ಬಟ್ ಇವತ್ತಿಗೆ ವಿ ಕ್ಯಾನ್ ಆಸ್ಕ್ ಫಾರ್ ವಿ ಕ್ಯಾನ್ ಕ್ಲೋಸ್ ಫಾರ್ ದ ಡೇ.
ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ.